ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಭಕ್ತಮಾನಸಹಂಸಾಯ ಸಚ್ಚಿದಾನಂದರೂಪಿಣೇ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಸಮರ್ಥ ರಾಮದಾಸರ ಪಾದಪದ್ಮಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಎಲ್ಲ ಗುರುಭಕ್ತರ ಪಾದಕಮಲಗಳಲ್ಲಿ ಪ್ರೇಮಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಇವತ್ತಿನ ಒಂದು ದಾಸಬೋಧದ ಮುಂದುವರಿದ ಒಂದು ಭಾಗವನ್ನು ಅವಲೋಕನ ಮಾಡೋಣ. ಈಗ ಈ ನವವಿಧ ಭಕ್ತಿಯಲ್ಲಿ 5 ಭಕ್ತಿಗಳು ಆಗಿದೆ. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ಇಷ್ಟು ಭಕ್ತಿಗಳಾಗಿದೆ. ಈಗ ಮುಂದಿನದು 6ನೆಯದು ವಂದನ ಭಕ್ತಿ ಅಂತ. ಇದನ್ನ ನಾವು ಈಗ ತೆಗೆದುಕೊಂಡು ಏನು ರಾಮದಾಸರು ಇದ್ರ ಬಗ್ಗೆ ಬರೆದಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಇಲ್ಲಿ ವಂದನ ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ, ಒಂದು ನಮಸ್ಕಾರವನ್ನ ಅರ್ಪಿಸುವುದು ಪರಮಾತ್ಮನಿಗೆ ಅಂತ, ನಮಸ್ಕಾರವನ್ನ ಮಾಡುವುದು ಅಂತ. ಅಂದ್ರೆ ಇಲ್ಲಿ ಸಮರ್ಥರು ಏನ್ ಹೇಳ್ತಾರೆ ಅಂತಂದ್ರೆ, ನಮಸ್ಕಾರ ಮಾಡುವುದು ಅಂತಂದ್ರೆ ಪಾದದಲ್ಲಿ ಲೀನವಾಗುವುದು ಅಥವಾ ಶರಣು ಹೋಗುವುದರ ಒಂದು ಚಿಹ್ನೆಯಾಗಿರ್ತದೆ ಇದು ಅಂತ ಹೇಳ್ತಾರೆ. ಅಂದ್ರೆ ಇದು ಒಂದು ಸಂಕೇತ ಆಗಿರುತ್ತೆ, ಚಿಹ್ನೆ ಆಗಿರುತ್ತೆ ಅಂತ, ಪಾದದಲ್ಲಿ ಲೀನವಾಗುವುದು ಅಂತ. ಈ ಒಂದು ಪರಮಾರ್ಥದ ಎಲ್ಲ ಸಾಧನೆಗಳು, ಈ ನವವಿಧ ಭಕ್ತಿಗಳಾಗಿರ್ಬೋದು, ಸ್ಮರಣೆ ಆಗಿರ್ಬೋದು, ಇನ್ನೊಂದೇನೋ ಪರಮಾತ್ಮನ ಬಗ್ಗೆ ಅಭಿರುಚಿ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಇವೆಲ್ಲವೂ ಕೂಡ, ಈ ಎಲ್ಲ ಸಾಧನೆಗಳು ಕೂಡ ನಮ್ಮ ದೇಹದ ಒಂದು ಅಭಿಮಾನ ಏನಿರುತ್ತೆ ಅದನ್ನ ನಾಶಗೊಳಿಸಲು ಇರುತ್ತೆ ಅಂತ ಕೂಡ ಅವ್ರು ಹೇಳ್ತಾರೆ. ಈ ಒಂದು ನಮಸ್ಕಾರ ಮಾಡುವುದು, ಪಾದದಲ್ಲಿ ಲೀನವಾಗಿ ನಮಸ್ಕಾರ ಮಾಡುವುದು ಭಗವಂತನಿಗೆ ಅನ್ನೋದು ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಮನಸ್ಸಿನಲ್ಲಿ ನಮ್ರತೆ ಉಂಟಾಗತ್ತೆ ಅಂತ. ಈ ನಮ್ರತೆ ಎನ್ನ ಪದವೇ ಒಂದು ರೋಮಾಂಚಕಾರಿ. ನಮ್ರತೆ ಉಂಟಾದ್ರೆ ಅಭಿಮಾನ ಕ್ಷೀಣವಾಗ್ತಾ ಬರುತ್ತೆ, ದೇಹದ ಅಭಿಮಾನ ಕ್ಷೀಣವಾಗ್ತಾ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಒಂದು ಸಾಷ್ಟಾಂಗ ನಮಸ್ಕಾರ ಹಾಕುವ ಒಂದು ಅಭ್ಯಾಸ ಮಾಡಿದ್ರೆ, ಬಹಳಷ್ಟು ನಮ್ಮನ್ನು ನಾವು ಪೂರ್ಣವಾಗಿ ಆ ಪರಮಾತ್ಮನಿಗೆ ಒಪ್ಪಿಸಿಕೊಂಡು ನಮಸ್ಕಾರ ಮಾಡುವ ಅಭ್ಯಾಸ ಮಾಡಿದ್ರೆ ನಮ್ರತೆ ಅನ್ನೋದು ಸಹಜ ಸಾಧ್ಯವಾಗತ್ತೆ ಅಂತ ಕೂಡ ಹೇಳ್ತಾರೆ. ಅದರಿಂದ ಎಲ್ಲ ಸಾಧು ಸಂತರು ಕೂಡ ಭಗವಂತನಿಗೆ ಅತ್ಯಂತ ಮನಃಪೂರ್ವಕ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಅಂತ. ಅಂದ್ರೆ ಅವತಾರಿ ಪುರುಷರಾಗ್ಲಿ, ಜ್ಞಾನವಂತ ಸಂತರಾಗ್ಲಿ, ಸಾಧುಗಳಾಗ್ಲಿ, ಇವರು ಪರಮಾತ್ಮನ ಅವರೇ ಆಗಿರ್ತಾರೆ. ಅವ್ರು ಪರಮಾತ್ಮನಿಗೆ ನಮಸ್ಕಾರ ಮಾಡೋದೇನು ಇರಲ್ಲ, ಆದ್ರೂ ಅವ್ರು ಬಹಳ ನಮಗಿಂತ ಹೆಚ್ಚಿನ ಭಕ್ತಿಯಲ್ಲಿ ಮಾಡ್ತಾರೆ. ಅವ್ರು ಸಾಧು ಸಂತರು ನಮಸ್ಕಾರವನ್ನ ಮಾಡ್ತಾರೆ. ಇಲ್ಲಿ ನಮ್ಮ ಅಪ್ಪ ಅವರು ಕೂಡ ಕೊಮಾರನಹಳ್ಳಿಲಿ ಇದ್ದಿದ್ದು ಕಡೆ 3 ವರ್ಷ. ಅವರ ಮೇಲೆ ದಿನಾ ರಂಗನಾಥ ಸ್ವಾಮಿಗೆ ಹೋಗಿ ನಮಸ್ಕಾರವನ್ನು ಮಾಡಿ ಬರ್ತಾ ಇದ್ರು ಅಂತ. ಅವ್ರ ದೇಹ ಬಿಡುವ ಹಿಂದಿನ ದಿವಸವೂ ಕೂಡ ಅವರ ಒಂದು ಭಕ್ತರು ಕುರ್ಚಿಯಲ್ಲಿ ಅವರನ್ನ ಕೂಡಿಸಿಕೊಂಡು ಮೇಲ್ ದರ್ಶನ ಮಾಡಿಸ್ಕೊಂಬಂದ್ರು, ನಮಸ್ಕಾರ ಮಾಡಿಸ್ಕೊಂಬಂದ್ರು ಅಂತ ಕೂಡ ನಾವು ಚರಿತ್ರೆಯಲ್ಲಿ ಕೇಳ್ತೀವಿ. ಹೀಗೆ ಸಾಧು ಸಂತರು ಕೂಡ ಈ ವಂದನೆಯ ಭಕ್ತಿಯನ್ನ ಬಹಳಷ್ಟು ಮಾಡ್ತಾರೆ, ಬಹಳಷ್ಟು ಮನಸ್ಸು ಲೀನತೆಯಿಂದ ನಮಸ್ಕಾರವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಒಂದು ಏನು ಜಿಜ್ಞಾಸೆ ಅಂತಂದ್ರೆ, ಈ ವಂದನೆಯ ಒಂದು ತಾತ್ವಿಕ ಜಿಜ್ಞಾಸೆ ಏನು ಅಂತಂದ್ರೆ, ಸಾಧಕನಿಗೆ ಮೊದಲು ಈ ಸಂತರಲ್ಲಿ ಪರಮಾತ್ಮ ಶೋಭಿಸ್ತಾನಲ್ಲ, ಅವನನ್ನ ಶೋಧಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ. ಈಗ ನಮ್ಮ ಸುತ್ತಲೂ ಇರುವ ಒಂದು ಜೀವಿಗಳಲ್ಲಿ, ಪ್ರಾಣಿ ಮಾತ್ರರಲ್ಲಿ ಭಗವಂತನು ಅಂತರ್ಯಾಮಿಯಾಗಿ ವಾಸ ಮಾಡಿರ್ತಾನೆ. ಎಲ್ಲರಲ್ಲೂ ಭಗವಂತ ಇದ್ದೇ ಇರ್ತಾನೆ, ಇಲ್ದಲೇ ಇದ್ರೆ ಅದು ಜೀವ ಇರೋದಿಲ್ಲ ಅಂತ ಅರ್ಥ. ಹೀಗಿರುವಾಗ ನಮಗೆ ಏನಾಗತ್ತೆ, ಈ ಜೀವನದಲ್ಲಿ, ಈ ಪ್ರಪಂಚದಲ್ಲಿ ನಾವು ಅನೇಕ ಜನರನ್ನ ನಾವು ಭೇಟಿ ಮಾಡ್ತೇವೆ.
ನಾನಾ ಥರ ಜನರನ್ನು ನಾವು ಭೇಟಿ ಮಾಡ್ತೀವಿ. ನಾವು ಎಲ್ಲರಿಗೂ ಕೂಡ ಒಂದು ನಮಸ್ಕಾರ ಅಂತೀವಿ. ಕೆಲವರಿಗೆ ನಾವು ಪಾದದಲ್ಲಿ ಬಗ್ಗಿ ನಮಸ್ಕಾರವನ್ನು ಮಾಡ್ತೀವಿ, ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೀವಿ. ಇದು ಮಾಡೋದು ಒಂದು ಅಭ್ಯಾಸ, ನಮಗೆ ಹಿರಿಯರಿಂದ ಬಂದ ಒಂದು ಸಂಸ್ಕಾರ, ಹಿರಿಯರು ನಮಗೆ ಕಲಿಸಿಕೊಟ್ಟಿರುವಂಥ ಒಂದು ಸಂಪ್ರದಾಯ ಸಂಸ್ಕಾರ, ನಾವು ನಮಸ್ಕಾರವನ್ನು ಮಾಡುವುದು. ಆದರೆ ಒಂದೊಂದು ಬಾರಿ ಏನಾಗತ್ತೆ, ಅದನ್ನೇ ಇಲ್ಲಿ ಸಮರ್ಥ ರಾಮದಾಸರು ಬಹಳ ಮುಖ್ಯವಾಗಿ ಬರೆದಿದ್ದಾರೆ. ಅವಗುಣಿಗಳಿರುವ ಅಂದರೆ ಅವಗುಣಗಳು ಅಂದರೆ ಒಂದು ದುಷ್ಟ ಗುಣಗಳಿರುವ ಅಕಸ್ಮಾತ್ ಇದ್ದರೆ ಅಂಥವ್ರಿಗೂ ಒಂದೊಂದ್ಸರಿ ನಮಸ್ಕಾರ ಮಾಡೋ ಅಂಥ ಒಂದು ಇದು ಸ್ಥಿತಿ ಬರುತ್ತೆ, ಮಾಡಬೇಕಾಗತ್ತೆ, ಅನಿವಾರ್ಯವಾಗಿ ನಮಸ್ಕಾರ ಅನ್ಬೇಕಾಗತ್ತೆ, ಇಲ್ಲ ಪಾದಗಳಿಗೆ ನಮಸ್ಕಾರ ಮಾಡಬೇಕಾಗತ್ತೆ ಅಂಥವ್ರಿಗೂ ಕೂಡ. ಅವಾಗ ಏನು ಮಾಡು, ಅವಾಗ ಮನಸ್ಸಿನಲ್ಲಿ ನಾವು ಮನುಷ್ಯ ಮಾತ್ರರಿಗೆ ಬರ್ಬೋದು, ಸೊ ಇಂಥವ್ರಿಗೂ ನಾವು ನಮಸ್ಕಾರ ಮಾಡೋ ಅಂಥ ಪರಿಸ್ಥಿತಿ ನಮಗೆ ಬಂತಲ್ಲ, ಮಾಡಬೇಕಾ ನಮಸ್ಕಾರನ ಅಂತ ಒಂದು ಮನಸ್ಸು ನಮಗೆ ಮನಸ್ಸಿನಲ್ಲಿ ಬರಬಹುದು. ಆದರೆ ಅದನ್ನ ಇಲ್ಲಿ ಸಮರ್ಥ ರಾಮದಾಸರು ಏನು ಹೇಳ್ತಾರೆ ಅಂತಂದ್ರೆ, ಮನುಷ್ಯನ ಅವಗುಣಗಳ ಕಡೆಗೆ ಅಲಕ್ಷ್ಯ ಮಾಡು ಅಂತ ಹೇಳ್ತಾನೆ. ಈ ಮನುಷ್ಯನ ನೀನೇನು ನಮಸ್ಕಾರ ಅಂತೀಯೋ ಮಾಡ್ತೀಯೋ, ಅವನಿಗೇನಾದ್ರೂ ಒಂದು ಅವಗುಣಗಳು ಇತ್ತು, ಕೆಟ್ಟ ಗುಣಗಳು ಇತ್ತು ಅಂದ್ರೆ ಅನಿವಾರ್ಯವಾಗಿ ನೀನು ನಮಸ್ಕಾರ ಮಾಡಬೇಕು ಅಂದ್ರೆ ಅವಗುಣಗಳ ಕಡೆಗೆ ಅಲಕ್ಷ್ಯ ಮಾಡಿ ಗುಣಗಳಿಗೆ, ಸದ್ಗುಣಗಳಿಗೆ ಅಧಿಷ್ಠಾನನಾಗಿರುವ ಭಗವಂತನಿಗೆ ಮಾಡು, ಅವರಲ್ಲಿರುವ ಒಂದು ಭಗವಂತನಿಗೆ ಮಾಡು. ಆ ಭಗವಂತ ಅನ್ನನು ಅವನಿಗೆ ಗುಣಾವಗುಣಗಳು ಇಲ್ಲ, ಅವನ ಅವಗುಣಗಳಲ್ಲಿರೋರಲ್ಲೂ ಇರ್ತಾನೆ, ಸದ್ಗುಣಗಳಲ್ಲಿ ಇರೋದ್ರಲ್ಲೂ ಇರ್ತಾನೆ, ಎಲ್ಲರಲ್ಲೂ ಪರಮಾತ್ಮ ಇರ್ತಾನೆ. ಅದರಿಂದ ಆ ಒಂದು ಕೆಟ್ಟ ಗುಣಗಳಿದ್ರೆ ನೀನು ಅದನ್ನು ಅಲಕ್ಷ್ಯ ಮಾಡು, ನೀನು ಭಕ್ತಿಯಿಂದ ನಮಸ್ಕಾರ ಮಾಡು, ಹೃದಯದಲ್ಲಿರುವ ಚೈತನ್ಯಕ್ಕೆ ಮಾಡು ಅಂತ ಸಮರ್ಥ ರಾಮದಾಸರು ಹೇಳ್ತಾ ಇದ್ದಾರೆ. ಅಂದರೆ ನನಗೊಂದಿಲ್ಲಿ ಏನು ಅನ್ಸೋದು ಅಂದರೆ, ನಾವು ಇದನ್ನ ಅಭ್ಯಾಸ ಮಾಡು ಅಂತ ಹೇಳ್ತಾರೆ ಸಮರ್ಥ ರಾಮದಾಸರು, ಇದನ್ನ ನೀನು ಅಭ್ಯಾಸ ಮಾಡು ಅಂತ ಹೇಳ್ತಾರೆ. ಅಂತ ಅಂದರೆ ಇಲ್ಲಿ ನಾವು ಈಗ ನಮಸ್ಕಾರ ಅಂತ ಅನ್ಬೇಕಾದ್ರೆ ನಾವು ಅವರ ಹೃದಯದಲ್ಲಿನ ಪರಮಾತ್ಮನನ್ನ ನಾವು ಕಾಣಬೇಕು, ಅದನ್ನ ಅಭ್ಯಾಸ ಮಾಡ್ಕೋಬೇಕು ಅಂತ ನಂಗೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ನಮ್ಮ ಇಷ್ಟ ದೇವರು, ಸದ್ಗುರುಗಳಾಗಿರ್ಬಹುದು, ಭಗವಂತ ಆಗಿರ್ಬೋದು, ದೇವರಾಗಿರ್ಬೋದು, ಯಾರ್ಯಾರು ಆಗಿರ್ಬೋದು, ನಾವು ಒಬ್ರಿಗೆ ನಮಸ್ಕಾರ ಅಂತ ಅಂತೀವಿ ಅಂತ ಇಟ್ಕೊಳ್ಳಿ. ಅವಾಗ ನಾವು ನೆನಪು ಮಾಡ್ಕೋಬೇಕು, ಈ ವಂದನ ಭಕ್ತಿಯನ್ನ ನಾವು ಕೇಳಿದಾಗ ನಮಗೆ ನೆನಪಾಗಬೇಕು, ನೆನಪಾಗಿ ಅಲ್ಲಿ ನಮಗೆ ನಮ್ಮ ಇಷ್ಟ ದೇವರು ಕಾಣಿಸ್ಬೇಕು. ಇನ್ನೊಬ್ಬರಲ್ಲಿ ನಾವು ನಮಸ್ಕಾರ ಅಂದಾಗ ಇನ್ನೊಬ್ಬರಲ್ಲಿ ನಮಗೆ ಇಷ್ಟ ದೇವರು ಕಾಣಿಸ್ಬೇಕು. ಅದನ್ನ ಅಭ್ಯಾಸ ಏನಾದರೂ ಮಾಡಿಬಿಡ್ತು ಅಂತಂದ್ರೆ, ನಾವು ಈ ಒಂದು ದೃಷ್ಟಿ ನಮಗೆ ಪ್ರಾಪ್ತವಾಗ್ಬಿಡ್ತು ಅಂದ್ರೆ, ಈ ದೃಷ್ಟಿನೂ ಎಲ್ಲವೂ ಅಧ್ಯಾತ್ಮದಲ್ಲಿ ತುಂಬಾ ಕಷ್ಟ. ಯಾವುದು ಒಂದೆರಡು ದಿವಸಗಳಾಗ್ಲಿ ಒಂದೆರಡು ತಿಂಗಳಿಗಾಗ್ಲಿ ಖಂಡಿತ ಆಗೋದಿಲ್ಲ. ಇದು ಬಹಳ ನಿರಂತರ, ಇದಕ್ಕೆಲ್ಲ ಅಭ್ಯಾಸ ಬೇಕು. ಇಂಥ ಅಭ್ಯಾಸದಿಂದ ಏನಾದರೂ ಒಂದು ದೃಷ್ಟಿ ಪ್ರಾಪ್ತವಾಯಿತು ಅಂತ ಅಂದ್ಬಿಟ್ರೆ, ಜಗತ್ತಿನಲ್ಲಿ ನೀನು ಭಗವಂತನ ಆಟವನ್ನು ನೋಡು ಅಂತ ಹೇಳ್ತಾರೆ ಸಮರ್ಥ ರಾಮದಾಸರು. ಅಷ್ಟು ಚೆನ್ನಾಗಿ ನಮಸ್ಕಾರ ಭಕ್ತಿಯನ್ನ ಇಲ್ಲಿ ಅವ್ರು ಹೇಳಿದ್ದಾರೆ. ನೀನು ಅವಾಗ ಬಾಹ್ಯಾಂಗಕ್ಕೂ ಮಾಡ್ತೀಯ, ಅಂತರಂಗಕ್ಕೂ ಮಾಡ್ತೀಯ. ಬಾಹ್ಯಾಂಗದಲ್ಲಿ ಮಾಡಿದ್ರು ನಿನಗೆ ಅದೇನು ಬಾಧೆ ಉಂಟಾಗಲ್ಲ, ಅಂತರಂಗದಲ್ಲಿರುವ ಪರಮಾತ್ಮನಿಗೆ ಮಾಡಿದಾಗ ಅವಾಗ ಅವನಿಗೆ ತಲುಪೋಗುತ್ತೆ. ಆವಾಗ ನೋಡು ಭಗವಂತನ ಆಟನ, ಪ್ರತ್ಯಕ್ಷ ಅನುಭವ ಬಂದ್ಬಿಡುತ್ತೆ ನಿನಗೆ, ಎಲ್ಲರಲ್ಲಿ ಪರಮಾತ್ಮನನ್ನ ಕಾಣುವ ಒಂದು ಶಕ್ತಿ ಬಂದ್ಬಿಡುತ್ತೆ. ಈ ನಮಸ್ಕಾರ ಭಕ್ತಿ ಅನ್ನೋದು ಅಷ್ಟು ಸುಲಭದ್ದಲ್ಲ ಇದು ಅಂತ ಕೂಡ ಹೇಳ್ತಾ ಇದ್ದಾರೆ. ಅವಾಗ ಏನಾಗುತ್ತೆ, ನಾವು ಈ ಸ್ವತಃ ಒಂದು ಈ ನಮಸ್ಕಾರದ ಆಟ ಅಂತ ಏನಿದೆ ಎಲ್ಲರಲ್ಲಿ ನೋಡುವ ಒಂದು ಈ ಪಾತ್ರ ಆಗಿರ್ತೀವಿ ಇಂದ ನಮ್ಮ ಮನಸ್ಸಿಗೆ ವಿಶ್ವಾಸ ಬರುತ್ತೆ. ದೇಹಾಭಿಮಾನ ದೂರವಾಗ್ಬಿಟ್ಟು ಎಲ್ಲರೊಂದಿಗೆ ಅತ್ಯಂತ ಲೀನತೆಯಿಂದ ಸಮರಸ ಭಾವನೆಯಿಂದ ವರ್ತಿಸೋದು ನಮಗೆ ಬರುತ್ತೆ ಅಂತ ಹೇಳ್ತಾರೆ. ಯಾರಿಗೆ ಈ ವಂದನ ಭಕ್ತಿ ಸಾಧಿಸುತ್ತೋ ಅವರ ಜೀವನದಲ್ಲಿ ಒಂದಿಷ್ಟು ದೊಡ್ಡ ಚಮತ್ಕಾರ ನಡೆಯುತ್ತೆ ಅಂದ್ರೆ ಅದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಕೂಡ ಆ ಒಂದು ಈ ಸಮಾಸದಲ್ಲಿ ಅಷ್ಟು ಚೆನ್ನಾಗಿ ಸಮರ್ಥರು ಹೇಳಿದ್ದಾರೆ. ಮತ್ತೆ ಹೇಳ್ತಾರೆ ಸಮರ್ಥರು, ನಮಸ್ಕಾರದಂಥ ಅಪ್ರತಿಮ ಸಾಧನೆ ಇಲ್ವೇ ಇಲ್ಲ ಅಂತ ಹೇಳ್ತಾರೆ ಅವರು.
ನಮಸ್ಕಾರದಲ್ಲೇ ಸಾಕಷ್ಟನ್ನು ಸಾಧಿಸ್ಬಿಡ್ಬೋದು ಅಂತ. ನಮಸ್ಕಾರದಂತ ಒಂದು ಅಪ್ರತಿಮ ಸಾಧನೆ ಇಲ್ವೇ ಇಲ್ಲ ಅಂತ ಅವರು ಈ ವಂದನ ಭಕ್ತಿಯನ್ನ ಬಹಳಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಮುಂದಿಂದು 7ನೇದು ದಾಸ್ಯ ಭಕ್ತಿ ಅಂತ. ಇದು ದಾಸ್ಯ ಭಕ್ತಿ ಅಂದರೆ, ದಾಸ ಅಂದರೆ ಸೇವಕ ಅಂತ ನಮಗೆ ಗೊತ್ತಿದೆ. ಇಲ್ಲಿ ಒಂದು ಭಕ್ತಿಯ ಸಾಮ್ರಾಜ್ಯದಲ್ಲಿ ಭಗವಂತನ ಅಥವಾ ಸದ್ಗುರುಗಳ ದಾಸ್ಯ ಭಾವಕ್ಕೆ ಬಹಳಷ್ಟು ಸ್ಥಾನ ಇರುತ್ತೆ ಅಂತ ಹೇಳ್ತಾರೆ. ಸಂತ ಸಾಮ್ರಾಟ, ಯೋಗಿ, ಕುಲಗುರು ಜ್ಞಾನೇಶ್ವರ ಮಹಾರಾಜರು ಪುನಃ ಪುನಃ ತಮ್ಮನ್ನ ಏನಂತ ಕರೆದುಕೊಳ್ತಾ ಇದ್ರು? ನಿವೃತ್ತಿ ದಾಸ ಅಂತ ಕರೆದುಕೊಳ್ತಾ ಇದ್ರು. ಮತ್ತೆ ಅದರಲ್ಲೇ ಧನ್ಯತೆಯನ್ನು ಕೂಡ ಹೊಂದುತ್ತಾ ಇದ್ರು ಜ್ಞಾನದೇವರು. ಜ್ಞಾನೇಶ್ವರ ಮಹಾರಾಜರು ಅಂತಾರೆ, ಜ್ಞಾನದೇವರು ಅಂತ ಕೂಡ ಹೇಳ್ತಾರೆ. ಅಂತಹ ಜ್ಞಾನೇಶ್ವರ ಮಹಾರಾಜರು ಅವರ ಸ್ವಂತ ಅಣ್ಣ ನಿವೃತ್ತಿನಾಥರು ಅಂತ ಅವರ ಅಣ್ಣ. ಅವರನ್ನೇ ಜ್ಞಾನೇಶ್ವರ ಮಹಾರಾಜರು ಗುರುಗಳನ್ನಾಗಿ ಹೊಂದಿದ್ರು. ಅದರಿಂದ ಅವರು ಆ ನಿವೃತ್ತಿ ದಾಸ ನಾನು ಅಂತ ಹೇಳ್ಕೊಳ್ತಾ ಇದ್ರು ಅಂತ ಹೇಳ್ತಾರೆ. ಮತ್ತೆ ಕಬೀರ ದಾಸರು ಏನ್ ಹೇಳ್ತಾ ಇದ್ರು? ಮೈ ಗುಲಾಮ ತೇರಾ ತು ಸಾಹೇಬ್ ಮೇರಾ ಅಂತ ಹೇಳ್ತಾ ಇದ್ರಂತೆ. ಅವರು ನಾನು ಗುಲಾಮ, ನೀನು ನನ್ನ ಸಾಹೇಬ ಅಂತ ಕೂಡ ಕೂಗಿ ಕಬೀರ್ ದಾಸರು ಹೇಳ್ತಾ ಇದ್ರಂತೆ. ಇನ್ನ ಸಂತ ತುಕಾರಾಮರು ಜ್ಞಾನ, ಭಕ್ತಿ, ವೈರಾಗ್ಯಗಳ ಪರಿಪೂರ್ಣ ಸಂಗಮ. ಅವರು ಸಂತ ತುಕಾರಾಮ್ ಅವರು ಅವೆಲ್ಲವನ್ನೂ ಪೂರ್ತಿ ಮೈಗೂಡಿಸಿಕೊಳ್ತಿದ್ದಂಥವ್ರು, ಅವೇ ಆಗಿದ್ದಂಥವರು ತುಕಾರಾಮರ ಇಂಥ ಒಂದು ಜ್ಞಾನ ವೈರಾಗ್ಯಗಳನ್ನು ನೋಡಿ ಮಹಾರಾಷ್ಟ್ರದ ಜನರು ಅವರ ಅಭಂಗಗಳಿಗೆ ಪಂಚಮ ವೇದ ಅನ್ನೋ ಒಂದು ಸಾರ್ಥಕ ಪದವಿಯನ್ನ ಕೊಟ್ಟಿದ್ರಂತೆ. ತುಕಾರಾಮರ ಒಂದು ಅಭಂಗಗಳಿಗೆ ಏನ್ ಹೇಳ್ತಾರೆ ಇಲ್ಲಿ ಸಮರ್ಥ ರಾಮದಾಸರು? ಚಿಕಿತ್ಸಕ ಬುದ್ಧಿಯುಳ್ಳ ಒಂದು ಮಹಾರಾಷ್ಟ್ರೀಯ ಜನರು ಅಂತ ಹೇಳ್ತಾರೆ. ಚಿಕಿತ್ಸಕ ಬುದ್ಧಿಯುಳ್ಳ ಮಹಾರಾಷ್ಟ್ರ ಜನರು ಅಂದ್ರೆ ಏನು ಅಂದ್ರೆ, ಮಹಾರಾಷ್ಟ್ರದ ಜನರು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ತಿರ್ಲಿಲ್ಲ ಯಾರನ್ನು ಅಂತ. ಅವರು ಒಂದ್ಸಲ ತುಂಬಾ ಇದರಲ್ಲಿ ನೋಡಿ ಅವರು ಇದನ್ನ ಮಾಡ್ತಾ ಇದ್ರು ಈ ಥರ ಅಂತ ಕೂಡ ಹೇಳ್ತಾರೆ. ಅಂತ ತುಕಾರಾಮ್ರು ಒತ್ತಿ ಏನ್ ಹೇಳ್ತಾ ಇದ್ರಪ್ಪ ಅಂತಂದ್ರೆ, ತರೀಚ ಜನ್ಮ ಯಾವೆ ದಾಸ ವಿಠಲಾಚೆ ವಾವೆ ಅಂತ. ಅಂದ್ರೆ ವಿಠಲನ, ಪಾಂಡುರಂಗನ ದಾಸನಾಗುವುದಾದ್ರೆ ಮಾತ್ರ ಹುಟ್ಟಿ ಬರಬೇಕು, ಇಲ್ಲದಿದ್ರೆ ಹುಟ್ಟೇ ಬೇಡ ಅಂತ. ವಿಠಲನ ದಾಸನಾಗುವುದಾದ್ರೆ ಮಾತ್ರ ನನಗೆ ಜನ್ಮ ಇರಲಿ, ಇಲ್ರಿ ನಂಗೆ ಜನ್ಮನೇ ಬೇಡ ಅಂತ ಕೂಡ ಅವರು ಹೇಳ್ತಾ ಇದ್ರು. ಇನ್ನು ಭಕ್ತಿ ಭಾಸ್ಕರ, ವಾಲ್ಮೀಕಿ ಅವತಾರವಾದ ಗೋಸ್ವಾಮಿ ತುಳಸಿದಾಸರು ಅವರ ಸಾಹಿತ್ಯದಲ್ಲಿ ಸೇವ್ಯ ಸೇವಕ ಸಂಬಂಧವನ್ನ ಬಹಳಷ್ಟು ಭವ್ಯವಾಗಿ ಚಿತ್ರಿಸಿದ್ದಾರೆ. ಅವರ ವಾಂಗ್ಮಯ ದಾಸ್ಯ ಭಕ್ತಿಯು ಭಾಗೀರಥಿಯಾಗಿದೆ ಅಂತ ಕೂಡ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಅವರು ಅದನ್ನ ದಾಸ್ಯ ಭಕ್ತಿಯನ್ನು ನಿವೇದನೆ ಮಾಡಿರ್ತಾರೆ ಅಂತ ಕೂಡ ಹೇಳ್ತಾರೆ. ಇಷ್ಟೇ ಅಲ್ಲದೆ ಯಾರ ಒಂದು ವೈರಾಗ್ಯವನ್ನು ನೋಡಿದರೆ ಶುಕಾಚಾರ್ಯರ ನೆನಪು ಬರುತ್ತೋ, ಯಾರ ಅಗಾಧ ಜ್ಞಾನವನ್ನು ನೋಡಿದರೆ ವಸಿಷ್ಠ ಮುನಿಗಳ ನೆನಪಾಗುತ್ತೋ, ಯಾರ ದಯೆ ಪ್ರೇಮ ನೋಡಿದರೆ ಪ್ರಭು ಶ್ರೀರಾಮಚಂದ್ರನ ನೆನಪಾಗುತ್ತೋ, ಯಾರ ಸಂಚಾರ ಹಾಗೂ ವಾಂಗ್ಮಯ ಭಂಡಾರ ನೋಡಿದ್ರೆ ಶಂಕರಾಚಾರ್ಯರ ನೆನಪು ಬರುತ್ತೋ, ಯಾರ ಅನನ್ಯ ಭಕ್ತಿಯನ್ನು ನೋಡಿದರೆ ಮಾರುತಿರಾಯನ ನೆನಪು ಬರುತ್ತೋ, ಯಾರ ರಾಜೈಶ್ವರ್ಯದಲ್ಲಿನ ಅಲಿಪ್ತತೆ ನೋಡಿದರೆ ಜನಕ ಮಹಾರಾಜನ ನೆನಪು ಬರುತ್ತೋ, ಯಾರ ವ್ಯವಹಾರ ಚಾತುರ್ಯ ಹಾಗೂ ವರ್ತನೆಯಲ್ಲಿಯ ಕೌಶಲ್ಯ ನೋಡಿದರೆ ಭಗವಾನ್ ಶ್ರೀಕೃಷ್ಣನ ನೆನಪು ಬರುತ್ತೋ, ಅಂಥ ಸಮರ್ಥರು ಅಂದ್ರೆ ಇಷ್ಟೂ ಗುಣಗಳನ್ನು ಹೊಂದಿದ್ದ ಸಮರ್ಥರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಮರ್ಥರು ಕೊನೆಯ ಕ್ಷಣದವರೆಗೂ ನಾನು ರಾಮನ ದಾಸ ಅಂತ ಬಾಳಿದ್ರು. ಅಂದ್ರೆ ಶುಕಾಚಾರ್ಯರ ವೈರಾಗ್ಯ, ವಸಿಷ್ಠ ಮುನಿಗಳ ಅಗಾಧ ಜ್ಞಾನ, ರಾಮಚಂದ್ರನ ಪ್ರೇಮ, ಶಂಕರಾಚಾರ್ಯರ ವಾಮಯ ಭಂಡಾರ, ಮಾರುತಿರಾಯನ ಒಂದು ಅನನ್ಯ ಭಕ್ತಿ, ವಿದೇಹಿ ಜನಕನ ಒಂದು ಅಲಿಪ್ತತೆ, ಕೃಷ್ಣನ ಒಂದು ವ್ಯವಹಾರ ಚಾತುರ್ಯ, ಇವಿಷ್ಟೂ ಗುಣಗಳು ಕೂಡ
ಆ ಸಮರ್ಥ ರಾಮದಾಸರಲ್ಲಿ ಇದ್ರು. ಸಮರ್ಥರು ಇಷ್ಟೆಲ್ಲ ಗುಣಗಳಿದ್ರೂ ಕೂಡ ರಾಮನ ದಾಸ ಅಂತ ಅವ್ರ ಕೊನೆ ಕ್ಷಣದವರೆಗೂ ಬಾಳಿದ್ರು. ರಾಮದಾಸ ಸ್ವಾಮಿ ಅಂತ ಕೂಡ ಅವ್ರಿಗೆ ಹೇಳ್ತಾ ಇದ್ರು. ಅಂದ್ರೆ ಏನು ರಾಮದಾಸ ಸ್ವಾಮಿ ಅಂದ್ರೆ ಏನು ಅರ್ಥ? ಏನು ಅಂತಂದ್ರೆ, ನಾನು ರಾಮನ ದಾಸನಾದೆನು, ಅದರಿಂದಲೇ ಜಗತ್ತಿನ ಪ್ರಪಂಚದ ಸ್ವಾಮಿಯಾದೆನು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಸ್ವಾಮಿ ಜಗತ್ತಿನ ಸ್ವಾಮಿ ಆದೆ ಅಂದ್ರೆ ಏನರ್ಥ ಅಂದ್ರೆ, ಜಗತ್ತನ್ನ ಗೆದ್ದೆ ಅಂತ. ಇಂಥ ಒಂದು ಆ ಒಂದು ಪ್ರಪಂಚ, ಆ ಒಂದು ಇದನ್ನ ನಾನು ಗೆದ್ದಿದ್ದೇನೆ ಅಂತ ಅವರು ಸಮರ್ಥ ಭಾವದಿಂದ ಬೆಳಗಿದ್ರು ಅಂತ ಕೂಡ ಹೇಳ್ತಾರೆ. ಇಲ್ಲಿ ಆ ಭಗವಂತನ ಅಥವಾ ಸದ್ಗುರುಗಳ ದಾಸ್ಯ ಅಂಗೀಕರಿಸದ ಹೊರತು ಭಕ್ತಿಯ ಪೂರ್ಣತೆ ಆಗಲ್ಲ ಅಂತ ಹೇಳ್ತಾರೆ. ಮನುಷ್ಯನಿಗೆ ನೋಡಿ 2 ವರ್ತನೆಗಳು ಇರುತ್ತಂತೆ, 2 ಪ್ರೇರಣೆಗಳು. ಏನು ಅಂದರೆ, ಒಂದು ಸ್ವಾಮಿತನ, ಒಂದು ದಾಸತನ, 2 ಇರುತ್ತಂತೆ. ಯಾವುದರಲ್ಲಿ ಆದರೂ ಪ್ರತಿಯೊಬ್ಬ ಮನುಷ್ಯ ಒಡೆತನವನ್ನಾದರೂ ತೋರಿಸ್ತಾನೆ, ಮತ್ತೆ ದಾಸತನವನ್ನಾದರೂ ತೋರಿಸ್ತಾನೆ ಅಂತ. ಅಂದರೆ 2 ಅವನಲ್ಲಿ ಇರುತ್ತೆ ಅಂತ. ಆದರೆ ಇಲ್ಲಿ ಪರಮಾತ್ಮನ ದಾಸನಾದ ಮೇಲೆ ಒಡೆತನ ಅನ್ನೋದೆಲ್ಲಿರುತ್ತೆ? ಪೂರ್ತಿಯಾಗಿ ಹೋಗಿಬಿಡುತ್ತೆ. ಅದು ಆ ಭಗವಂತ ನನ್ನ ಅಲ್ಲಿ ಏನು ಬರುತ್ತೆ ಅಂತಂದರೆ, ದಿವ್ಯ ಪ್ರೇಮ ಒಂದೇ ಬರುತ್ತೆ. ಭಗವಂತನ ಒಂದು ಆ ದಾಸ್ಯದಲ್ಲಿ ಅತ್ಯಂತ ದಿವ್ಯ ಪ್ರೇಮ ಒಂದೇ ಬರುತ್ತೆ. ಅದೇನಪ್ಪ ಅಂತಂದರೆ, ಭಗವಂತನು ನನ್ನವನಿರ್ತಾನೆ, ನಾನು ಸಂಪೂರ್ಣವಾಗಿ ಅವನವನು ಇರ್ತೇನೆ. ಇದು ಒಂದೇ ಶುದ್ಧ ಭಾವನೆಯಿಂದಾಗಿ ಸ್ವಾಮಿಯ ಸೇವೆಯ ಹೊರತು ಭಕ್ತನಿಗೆ ಜೀವನದಲ್ಲಿ ಯಾವುದೇ ಸ್ವಾರ್ಥ ಉಳಿಯಲ್ಲ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಇಂಥ ದಾಸ್ಯತ್ವವನ್ನು ಸ್ವೀಕರಿಸಿದ ಮೇಲೆ, ಇಂತಹ ದಾಸನಾದ ಮೇಲೆ ನನಗೆ ಏನು ಫಲ ಸಿಗುತ್ತೆ ಈ ದಾಸ್ಯತ್ವವನ್ನು ಮಾಡುವುದರಿಂದ, ಅಥವಾ ಏನಾದರೂ ನನಗೆ ಸಿಗಬಹುದಾ ಅನ್ನುವ ಒಂದು ಸಣ್ಣ ವಿಚಾರವೂ ಕೂಡ ಭಕ್ತನ ಮನಸ್ಸಿನಲ್ಲಿ ಬರಲ್ಲ ಅಂತ ಹೇಳ್ತಾರೆ. ನನಗೆ ಏನಾದರೂ ಆಗಲಿ, ನನ್ನ ಸ್ವಾಮಿಯು ಮಾತ್ರ ಸದಾ ಪ್ರಸನ್ನನಾಗಿರಲಿ ಅಂತ ಅನ್ನೋದೇ ಭಕ್ತನ ಒಂದು ಸ್ವಾರ್ಥವಾಗಿರುತ್ತೆ. ಅಂದರೆ ಇದು ಪ್ರಾಪಂಚಿಕ ಸ್ವಾರ್ಥ ಅಲ್ಲ, ಪರಮಾರ್ಥದ ಸ್ವಾರ್ಥ. ನನ್ನ ಸ್ವಾಮಿಯು ಚೆನ್ನಾಗಿರಲಿ ಅನ್ನೋದು ಒಂದು ಇಲ್ಲಿ ಅಧ್ಯಾತ್ಮದ ಒಂದು ಸ್ವಾರ್ಥ ಅಂತ ಹೇಳ್ಬೋದು. ಇಲ್ಲಿ ಸೂಫಿ ವಚನದಲ್ಲಿ ಹೇಳ್ತಾರೆ ಅಂತ ಅವರೇ ಹೇಳ್ತಿದ್ದಾರೆ ರಾಮದಾಸರು, ಖುದ್ ಭೂಕ ಮರೆ ಮಗರ್ ಮಾಶೂಕೋ ರಾಜಿ ಕರೆ. ಅಂದರೆ ನಾನು ಉಪವಾಸ ಸತ್ರು ಪರವಾಗಿಲ್ಲ, ನನ್ನ ಪರಮಾತ್ಮ ಪ್ರಸನ್ನನಾಗಿರ್ಬೇಕು ಅಂತ ಸೂಫಿ ವಚನದಲ್ಲಿ ಹೇಳ್ತಾರೆ ಅಂತ ಕೂಡ ಹೇಳ್ತಾರೆ. ಹೀಗೆ ಭಗವಂತನ ಒಂದು ದಾಸನು ದಾಸ್ಯತ್ವದಲ್ಲಿ ಸೇವಾ ಪ್ರವೀಣನಾಗುತ್ತಾ ಹೋಗ್ತಾ ಹೋಗ್ತಾ ಅವನಿಗೆ ಏನು ಅನುಭವ ಬರುತ್ತೆ? ಸ್ವಾಮಿಯು ಚರಾಚರವನ್ನು ವ್ಯಾಪಿಸ್ಕೊಂಡಿದ್ದಾನೆ ಅನ್ನುವ ಒಂದು ಅನುಭವ ಬರುತ್ತೆ. ಆಗ ಏನಾಗುತ್ತೆ, ಅವನಿಗೆ ಮನಃಪೂರ್ವಕವಾಗಿ ಎಲ್ಲ ಪ್ರಾಣಿ ಮಾತ್ರರ ಸೇವೆ ಮಾಡುವುದೇ ದಾಸ್ಯತ್ವಕ್ಕೆ ಪ್ರಾಪ್ತವಾದ ಸ್ವರೂಪವಾಗಿರುತ್ತೆ. ಅದರಿಂದ ಈ ಒಂದು ಸಮರ್ಥರು ಈ ದಾಸ್ಯ ಭಕ್ತಿಗೆ ಏನು ಹೇಳ್ತಾರೆ ಅಂತಂದರೆ, ಸಮರ್ಥರು ಈ ದಾಸ್ಯ ಭಕ್ತಿಯ ಒಂದು ಪುಣ್ಯ ಸಲಿಲವಾದ ಗಂಗೆಯನ್ನೇ ತಂದು ಬಿಡ್ತಾರೆ ಅಂತ. ಅಂದರೆ ದಾಸ್ಯ ಭಕ್ತಿ ಅನ್ನೋದು ಅಷ್ಟು ಪವಿತ್ರವಾದದ್ದು ಅಂತ ಸಮರ್ಥರು ಈ ಥರ ಒಂದು ಎಲ್ಲ ವಿಷಯವನ್ನು ತಿಳಿಸಿ ಭಕ್ತಿಯ ಒಂದು ದೊಡ್ಡ ಆಚಾರ್ಯರಾಗಿ ಹೋಗಿದ್ದಾರೆ ಅಂತ ಕೂಡ ಹೇಳ್ತಾರೆ. ಇನ್ನು ನಾನು 8ನೇ ಭಕ್ತಿಯನ್ನು ಹೇಳೋಣ. ಇದು ಸಖ್ಯ ಭಕ್ತಿ. ದಾಸ್ಯ ಭಕ್ತಿಯಲ್ಲಿ ಭಕ್ತನು ಏನು ಮಾಡ್ತಾನೆ? ಸರ್ವಸ್ವವನ್ನು ಭಗವಂತನಿಗೆ ಕೊಟ್ಬಿಡ್ತಾನೆ. ತನ್ನ ಕೈಯಲ್ಲಿ ಅವನು ಏನನ್ನೂ ಇಟ್ಕೊಳ್ಳಲ್ಲ. ಅದರಿಂದ ಭಗವಂತನಿಂದ ಇವನದು ಮುಚ್ಚಿಡುವುದಂಥದ್ದು ಏನೂ ಉಳಿಯಲ್ಲ. ಅಂದರೆ ಏನು ಮುಚ್ಚಿಟ್ರೂ ಅವನಿಗೆ ಗೊತ್ತಾಗುತ್ತೆ. ಈಗ ನಾವುಗಳು ಏನು ಮುಚ್ಚಿಟ್ರೂ ಗೊತ್ತಾಗಲ್ಲ ಅಂತಿಲ್ಲ. ಆದರೆ ಅವನು ಭಗವಂತ ಮತ್ತು ಅವನಲ್ಲಿ ಪ್ರತಿಯೊಂದು ವಿದಿತವಾಗತ್ತೆ. ನಮ್ಮ ಗುಣದೋಷಗಳು ಹೇಗೋ ಹಾಗೆ ಭಗವಂತನಿಗೆ ತಿಳಿಯುತ್ತೆ. ಇಬ್ಬರಲ್ಲಿ ಯಾವುದೇ ಅಡ್ಡಪರದೆ ಉಳಿಯಲ್ಲ ಅಂತ ಹೇಳ್ತಾರೆ. ಅಂದರೆ ಈ ದಾಸ್ಯದಿಂದ ಸೇವೆ ಮಾಡದ ಹೊರತು ಒಂದು ತಿನ್ನಲು ಕುಡಿಯಲು ರುಚಿಸದೇ ಇರುವುದು, ಸೇವೆ ಆಗದೆ ಇದ್ರೆ ಚಿತ್ತ ವ್ಯಾಕುಲವಾಗುವುದು, ಇದು ದಾಸ್ಯ ಭಕ್ತಿಯ ಒಂದು ಪರಮ ಸೀಮೆಯಾಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ನಾವು ಏನೋ ಒಂದು ಪರಮಾತ್ಮನ ಸೇವೆಯನ್ನು ಮಾಡ್ಕೋತಾ ಬಂದಿರ್ತೀವಿ. ಇವತ್ತಾಗಲಿಲ್ಲ ಅಂದರೆ ನಮಗೆ ಆಗಾಗ್ಗೆ ಮನಸ್ಸಿನಲ್ಲಿ ಬರುತ್ತೆ, ಇದಾಗಲಿಲ್ಲ, ಇವತ್ತಾಗಲಿಲ್ಲ, ನಾವು ಮಾಡಲಿಲ್ಲ ಅಂತ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬರುತ್ತೆ.
ಇದು ಒಂದು ದಾಸ್ಯ ಭಕ್ತಿಯ ಮಹಿಮೆ ಅಂತ ಕೂಡ ಹೇಳ್ತಾರೆ. ಭಗವಂತನ ಅಥವಾ ಸದ್ಗುರುಗಳ ಕೀರ್ತಿ ಬೆಳೆಸ್ಬೇಕು ಅಂತ ನಿಜವಾದ ಭಕ್ತನು ಹಗಲಿರಲು ಕಷ್ಟಪಡ್ತಾನಂತೆ. ಅವನು ದಾಸ್ಯ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಭಗವಂತನೊಂದಿಗೆ ಅತಿಯಾದ ಒಂದು ಪರಿಚಯವಾಗುತ್ತಂತೆ. ಹೀಗೆ ಪರಿಚಯವಾದರೂ ಭಕ್ತನೇ ಹೆಚ್ಚಿಗೆ ಲೀನ ಹಾಗೂ ನಿಷ್ಕಾಮ ಪ್ರೇಮಮಯನಾಗ್ಬಿಡ್ತಾನಂತೆ ಭಗವಂತನಿಗೆ. ಜ್ಞಾನ ದೃಷ್ಟಿಯಿಂದ ಜೀವಾತ್ಮ ಶಿವಾತ್ಮ ಈಶ್ವರ ಸಖರಾಗಿರ್ತಾರಂತೆ. ಇಬ್ರು ಅಲ್ಲಿ ಸಖರಾಗಿರ್ತಾರೆ ಅಂತ ಹೇಳ್ತಾರೆ. ಮುಂಡಕೋಪನಿಷತ್ತಿನಲ್ಲಿ ಒಂದು ಮಂತ್ರ ಇರತ್ತೆ. ಅದೇನಪ್ಪ ಅಂದ್ರೆ, ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೇಂದ್ರ. ಇದ್ರ ತಾತ್ಪರ್ಯ ಏನು ಅಂತಂದ್ರೆ, ಈ ಶರೀರಾಂಬ ವೃಕ್ಷದಲ್ಲಿ ಎರಡು ಸುಂದರವಾದ ಪಕ್ಷಿಗಳು ಕುಳಿತಿರುತ್ತವೆ. ಅವು ಯಾವಾಗಲೂ ಒಂದೆಡೆ ಇರುತ್ತೆ ಅಂತ, ಎರಡು ಒಂದಕ್ಕೊಂದು ಸಖ ಆಗಿರ್ತವೆ ಅಂತ. ಭಗವಂತನು ಸರ್ವ ಜೀವಿಗಳ ಮಿತ್ರನಾಗಿರ್ತಾನೆ ಅಂತ. ಅಂದರೆ ಈ ನಮ್ಮ ದೇಹದಲ್ಲಿ ದಾಸ್ಯ ಭಕ್ತಿಯನ್ನು ಮಾಡ್ತಾ ಮಾಡ್ತಾ ಪರಮಾತ್ಮನಿಗೆ ಅರ್ಪಿಸಿಕೊಂಡ ಮೇಲೆ ಇಲ್ಲಿ ಜೀವಾತ್ಮ ಪರಮಾತ್ಮರಲ್ಲಿ ವ್ಯತ್ಯಾಸ ಇರಲ್ಲ, ಇಬ್ರು ಸಂತೋಷದಿಂದ ಇರ್ತಾರೆ ಅಂತ. ಈಗ ಜೀವನೂ ಸಂತೋಷದಿಂದ ಇರ್ತಾನೆ, ಆತ್ಮನೂ ಸಂತೋಷದಿಂದ ಇರ್ತಾನೆ ಅಂತ ಇದನ್ನ ಇಲ್ಲಿ ಹೇಳಿದ್ದಾರೆ. ಹೀಗೆ ದಾಸ್ಯ ಭಕ್ತಿಯ ಒಂದು ವಿಕಾಸವಾದ ಮೇಲೆ ಅದು ಬೆಳೆದಂತೆಲ್ಲ, ದಾಸ್ಯ ಭಕ್ತಿ ಬೆಳೀತಾ ಬೆಳೀತಾ ವಿಕಾಸ ಆದಮೇಲೆ ದಾಸನು ತನ್ನ ದಾಸ್ಯತ್ವವನ್ನು ಮರೆಯಲ್ಲಂತೆ. ಅವನು ಮರೆಯಲ್ಲ, ಅದರಲ್ಲೇ ಇರ್ತಾನೆ. ಆದರೆ ಭಗವಂತ ಏನು ಮಾಡ್ತಾನೆ, ತನ್ನ ಸ್ವಾಮಿತ್ವವನ್ನು ಮರೆತು ಬಿಡ್ತಾನಂತೆ. ಸ್ವಾಮಿತ್ವವನ್ನು ಮರೆತು ದಾಸನನ್ನ ಮಿತ್ರ ಭಾವದಿಂದ ನೋಡ್ತಾನೆ. ಇದೇ ಸಖಾಭಕ್ತಿ ಅಂತ ಕೂಡ ಹೇಳ್ತಾರೆ. ಭಗವಂತನ ಮೇಲಿರುವ ಭಕ್ತನ ಪ್ರೇಮವು ದಾಸ್ಯ ಪ್ರಧಾನವಾಗಿದ್ರೆ, ಭಕ್ತನ ಮೇಲಿರುವ ಭಗವಂತನ ಪ್ರೇಮವು ಸಖ್ಯ ಪ್ರಧಾನವಾಗಿರುತ್ತೆ ಅಂದ್ರೆ ಭಗವಂತನ ದಾಸ ಭಗವಂತನ ಸ್ನೇಹಿತನಾಗ್ಬಿಡ್ತಾನೆ, ಭಗವಂತ ದಾಸನ ಸ್ನೇಹಿತನಾಗ್ಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ದಾಸನಿಗೆ ಭಗವಂತನೊಂದಿಗೆ ಅಥವಾ ಸದ್ಗುರುಗಳೊಂದಿಗೆ ಯಾವ ಸಂಕೋಚ ಭೀತಿ ಏನೂ ಉಳಿಯಲ್ಲ. ಭಗವಂತನಿಗೆ ಭಕ್ತನ ಬಗ್ಗೆ ಬೇರೆತನ ಇಲ್ಲ, ದೊಡ್ಡಸ್ತಿಗೆ ಇಲ್ಲ. ನಾನು ಭಗವಂತ ಅನ್ನೋದು ಇಲ್ವೇ ಇಲ್ಲ. ಅವನು ಎಲ್ಲವನ್ನೂ ಬಿಟ್ಬಿಡ್ತಾನಂತೆ, ಎಲ್ಲವನ್ನು ಪೂರ್ತಿ ಬಿಟ್ಬಿಡ್ತಾನಂತ. ಅವನು ಪೂರ್ತಿ ಸ್ನೇಹಿತ ಆಗ್ಬಿಡ್ತಾನೆ. ಸಖಾ ಭಕ್ತಿ, ಇದೇ ಸಖ್ಯ ಭಕ್ತಿ ಅಥವಾ ಸಖಾ ಭಕ್ತಿ ಅಂತ ಕೂಡ ಹೇಳ್ತಾರೆ. ಭಗವಂತನ ಒಂದು ನಿರಂತರ ನಾಮಸ್ಮರಣೆ, ಚಿಂತನೆ, ಪಾದ ಸೇವನೆ, ಅರ್ಚನೆ, ವಂದನೆ ಇವನ್ನೆಲ್ಲ ಮಾಡ್ತಾ ಮಾಡ್ತಾ ಭಕ್ತನ ಮನಸ್ಸು ಭಗವಂತನನ್ನು ಬಿಟ್ಟು ಬೇರೆ ಕಡೆಗೆ ಹೋಗಕ್ಕಾಗಲ್ಲ, ಅಸಮರ್ಥ ಆಗ್ಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಇಬ್ರು ಖಂಡಿತ ಬೇರೆ ಆಗಲ್ಲ. ಇಷ್ಟೇ ಅಲ್ಲದೆ ಬೇರೆ ಆಗಲಾರರು, ಆಗದೇ ಇಲ್ಲ ಅಂತ ಹೇಳ್ತಾರೆ. ಯಾವ ದಾಸನು ಭಗವಂತನ ಮೋಹಪಾಶದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೋ, ಜೀವನವೆಲ್ಲ ಅವನ ಅನುಸಂಧಾನ ಇಟ್ಕೊಳ್ತಾನೋ, ಯಾರು ಸೇವೆಯಲ್ಲೇ ಪರಮಾತ್ಮನ ಸೇವೆಯಲ್ಲೇ ಜೀವನವನ್ನು ಕಳೀತಾನೋ, ಆ ಭಗವಂತನ ಗುಣ ಸ್ವಭಾವ ವಿಭೂತಿಗಳು ಕೂಡ ಭಕ್ತನಲ್ಲಿ ಬಂದ್ಬಿಡತ್ತಂತೆ. ಪೂರ್ತಿಯಾಗಿ ಬರ್ಲಿಕ್ಕೆ ಶುರುವಾಗ್ಬಿಡುತ್ತೆ ಆ ಭಕ್ತನಲ್ಲಿ. ಭಗವಂತನ ಒಂದು ಅವನ ಒಂದು ರೀತಿ ಎಲ್ಲ ಭಕ್ತನಿಗೆ ಬಂದ್ಬಿಡುತ್ತಂತೆ. ಇಂಥ ಭಕ್ತಿಯ ಒಂದು ಅವಸ್ಥೆ ಅತ್ಯಂತ ಮಧುರವಾಗಿರುತ್ತೆ ಅಂತ ಕೂಡ ಇದನ್ನ ಹೇಳ್ತಾರೆ. ಇದು ಪರಮಾತ್ಮನ ಒಂದು ಭಕ್ತನ ಪ್ರೇಮದಿಂದ ಆಗುವ ಪವಿತ್ರವಾದ ಒಂದು ಆತ್ಮೀಯತೆ ಹಾಗೂ ಭಗವಂತನ ಮಂಗಲಮಯ ಮಿತ್ರ ಭಾವ ಅಂತ. ಇದು ಇಂಥ ಸಖ್ಯ ಭಾವ ಮಂಗಲಮಯವಾದದ್ದು. ಇವುಗಳ ಮಧುರ ಸಂಗಮ ಸಖ್ಯ ಭಕ್ತಿಯಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಪವಿತ್ರವಾದ ಆತ್ಮೀಯತೆ ಮತ್ತು ಮಂಗಲಮಯ ಮಿತ್ರ ಭಾವ ಇವುಗಳ ಮಧುರ ಸಂಗಮ ಸಖ್ಯ ಭಕ್ತಿಯಲ್ಲಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಉದ್ಧವ ಶ್ರೀಕೃಷ್ಣನ ಪರಮ ಭಕ್ತ. ಅವನು, ನಾನು ಯಾವುದೋ ಒಂದು ಭಕ್ತಿಯಲ್ಲಿ ಹೇಳಿದೆ, ಅವನು ಎಷ್ಟೊತ್ತಾದರೂ ದೇವ್ರ ಮನೆಯಲ್ಲಿ ಕೂರ್ತಿದ್ದ, ಅವ್ರ ತಾಯಿ ಕರೆದ್ರು ಬರ್ತಾ ಇರಲಿಲ್ಲ ಅಂತ. ಅವನು ಪೂಜೆ ಮಾಡ್ತಾ ಇದ್ದ, ಕೃಷ್ಣನ ಪೂಜೆಯನ್ನು ಮಾಡ್ತಾ ಇದ್ದ ಅಂತ. ಉದ್ಧವ ದೊಡ್ಡನಾದ್ರೂ ಯಾವಾಗಲೂ ಕೃಷ್ಣನ ಜೊತೆಗೆ ಇರ್ತಾನವನು. ಕೃಷ್ಣನ ಸೇವೆನೇ ಅವನಿಗೆ ತುಂಬ ಪ್ರಾಮುಖ್ಯವಾದದ್ದು.
ಅವನಿಗೆ ಊಟೋಪಚಾರಗಳಿಗೆ ರೆಡಿ ಮಾಡುವುದು, ಅವನಿಗೆ ಹಾಸಿಗೆಯನ್ನು ಸಿದ್ಧಪಡಿಸುವುದು, ಅವನ ಪಾದ ಪೂಜೆಯನ್ನು ಮಾಡಬಹುದು, ಪಾದ ಸೇವೆಯನ್ನು ಮಾಡುವುದು, ಎಲ್ಲದರಲ್ಲೂ ಕೃಷ್ಣನಿಗೆ ಉದ್ಧವ ಸೇವೆ ಮಾಡ್ತಾ ಇರ್ತಾನಂತೆ. ಅಂತ ಉದ್ಧವನಿಗೆ ಕೃಷ್ಣ ಒಂದ್ ದಿವಸ ಹೇಳ್ತಾನೆ, ಉದ್ಧವ, ನನ್ನ ಅವತಾರ ಮುಗಿಸುವ ಕಾಲ ಬಂತಪ್ಪ, ನೀನು ಒಬ್ಬನೇ ಇರಬೇಕು, ಕಾಲವನ್ನ ನೀನು ಕಳಿಬೇಕು ಅಂತ. ಉದ್ಧವನಿಗೆ ಏನಾಗುತ್ತೆ, ಸಿಡಿಲು ಹೊಡೆದಷ್ಟು ಆಘಾತ ಆಗ್ಬಿಡುತ್ತೆ. ಕೃಷ್ಣನನ್ನ ಒಂದು ಕ್ಷಣವೂ ಬಿಟ್ಟಿರಲಾರದಂತ ಉದ್ಧವ ಇವಾಗ ಕೃಷ್ಣ ಅವತಾರವನ್ನ ಮುಗಿಸ್ತಾ ಇದ್ದಾನೆ ಅಂತಂದ್ರೆ ಏನಾಗ್ಬೇಕು ಅವನು ಉದ್ಧವ ಹೇಳ್ತಾನಂತೆ, ಕೃಷ್ಣ ಸಾಧ್ಯ ಇಲ್ಲ. ಅವನು ಗೋಳಾಡ್ತಾನಂತೆ, ಕೃಷ್ಣ ನಾನು ಬರ್ತೀನಿ, ನನ್ನೂ ಕರ್ಕೊಂಡು ಹೋಗು, ನನಗಾಗಲ್ಲ, ನನಗಿಲ್ಲಿ ನೀನಿಲ್ದಲೆ ನನ್ನ ಜೀವನವನ್ನು ನಾನು ಮಾಡಲಿಕ್ಕೆ ಆಗಲ್ಲ ಕೃಷ್ಣ ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನಂತೆ, ಉದ್ಧವ, ನರಮನುಷ್ಯರು ಅಲ್ಲೆಲ್ಲ ಬರುವ ಹಾಗಿಲ್ಲಪ್ಪ, ನಾನು ಕರ್ಕೊಂಡು ಹೋಗುವ ಹಾಗಿಲ್ಲ ನಿನ್ನ, ಖಂಡಿತ ನೀನು ಇಲ್ಲೇ ಇರಬೇಕು, ನನ್ನ ಸ್ಮರಣೆಯಲ್ಲಿಯೇ ಕಾಲ ಕಳಿ ಅಂತ. ಉದ್ಧವ ಅದನ್ನ ಸುಧಾರಿಸ್ಕೊಳ್ಳಲಿಕ್ಕೆ ಬಹಳ ಪ್ರಲಾಪ ಮಾಡ್ತಾನೆ. ಕೃಷ್ಣನ ಮುಂದೆ ವಿಪರೀತವಾಗಿ ದುಃಖ ಮಾಡ್ತಾನೆ, ವಿಪರೀತವಾಗಿ ಅಳ್ತಾನೆ, ಬಹಳಷ್ಟು ಪ್ರಲಾಪ ಮಾಡ್ತಾನೆ, ಸಾಧ್ಯ ಇಲ್ಲ ಅಂತ. ಆದರೆ ಎಲ್ಲವೂ ಅನಿವಾರ್ಯವಾದಾಗ ಮನುಷ್ಯ ಅದಕ್ಕೆ ಹೊಂದ್ಕೊಳ್ಳಲೇಬೇಕಾಗತ್ತೆ. ನಮ್ಮಪ್ಪ ಅವ್ರ ದೇಹ ಬಿಟ್ಟಾಗ್ಲೂ ಹೀಗೆ ಅಂತ ಹೇಳ್ತಾರೆ, ಭಕ್ತರ ಒಂದು ಪ್ರಲಾಪ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಅದನ್ನ ಕೂಡ ಹೇಳ್ತಾರೆ. ಹಾಗೆ ಅವನು ಉದ್ಧವ ಇಂಥ ಒಂದು ಕೃಷ್ಣನ ಭಕ್ತ, ಅಂಥವನು ಅವಾಗ ಬಹಳಷ್ಟು ಸಮಾಧಾನ ತಂದುಕೊಂಡು ಮುಂದಕ್ಕೆ ಆ ಜೀವನ ಮಾಡ್ದ ಅಂತ ಕೂಡ ಹೇಳ್ತಾರೆ. ಹೀಗೆ ಭಗವಂತನ ಅಖಂಡ ಸಾನ್ನಿಧ್ಯದಲ್ಲಿ ಭಕ್ತನು ಇರ್ತಾನಲ್ಲ, ಭಕ್ತ ಸಖ ಅಂತ ಹೇಳ್ತಾರೆ. ಭಕ್ತ ಸಖನ ಇರ್ತಾನಲ್ಲ ಅಂಥವನು ಸರ್ವ ಜೀವಿಗಳ ಮಿತ್ರನಾಗ್ತಾನಂತೆ. ಅವನು ಕಾಮ, ಕ್ರೋಧ, ಲೋಭ, ಮೋಹ, ದ್ವೇಷ, ಮತ್ಸರ, ಯೋಗ, ಭೋಗ, ತ್ಯಾಗ, ಸಂಗ್ರಹ, ಸುಖ, ದುಃಖ ಇವ್ಯಾವೂ ಇಲ್ಲದ ಅವಸ್ಥೆಯಲ್ಲಿ ಜಗತ್ತಿನ ಮಂಗಳವನ್ನುಂಟು ಮಾಡುತ್ತಾ ಅವನು ಜೀವನವನ್ನು ಬಾಳ್ತಾನಂತೆ. ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಸಖಾ ಭಕ್ತ, ದಾಸ್ಯ ಭಕ್ತ ಹಾಗೆ ಬದುಕ್ತಾನೆ. ಭಗವಂತನ ಅನುರಕ್ತಿ ಹಾಗೂ ದೇಹ ಸುಖದ ವಿರಕ್ತಿ, ಅದರೊಂದಿಗೆ ಪ್ರಾಣಿ ಮಾತ್ರಗಳ ಬಗ್ಗೆ ಕರುಣಾಮೂರ್ತಿಯಾಗಿ ತಾನು ಈ ಒಂದು ಭಕ್ತಿಯನ್ನು ಮಾಡ್ತಾ ಮಾಡ್ತಾ ಬದುಕ್ತಾನೆ ಅಂತ ಕೂಡ ಈ ಒಂದು ಸಖ್ಯ ಭಕ್ತಿಯಲ್ಲಿ ಈ ರೀತಿಯಾಗಿ ಸಮರ್ಥರು ಹೇಳ್ತಾ ಇದ್ದಾರೆ. ಇನ್ನು ಕೊನೆಯದು ಆತ್ಮನಿವೇದನ ಭಕ್ತಿ. ನಾವು ನವವಿಧ ಭಕ್ತಿಗಳಲ್ಲಿ ಕೊನೆಯ ಭಕ್ತಿಗೆ ಬಂದಿದ್ದೇವೆ. ಇದು ಆತ್ಮನಿವೇದನ ಭಕ್ತಿ. ಇದು ಸ್ವಲ್ಪ ಕಷ್ಟವಾದದ್ದು, ಆದರೂ ನಾವು ಒಂದು ರೀತಿಯಿಂದ ನಮ್ಮ ಶಕ್ತಿಗನುಸಾರ, ಭಕ್ತಿಗನುಸಾರ, ಶ್ರದ್ಧೆಗನುಸಾರ ನಾವು ಈ 8 ಭಕ್ತಿಗಳನ್ನು ಮಾಡ್ಬೋದೋ ಏನೋ. ಈ ಆತ್ಮನಿವೇದನ ಭಕ್ತಿಯನ್ನು ಮಾಡುವುದು ಸ್ವಲ್ಪ ಕಷ್ಟ. ಆದ್ರೂ ಎಂದಾದ್ರೂ ಒಂದು ದಿವಸ ಜನ್ಮಾಂತರದಲ್ಲೋ ಮುಂದಿನ ಜನ್ಮದಲ್ಲೋ ಈ ಆತ್ಮನಿವೇದನ ನಮಗಾಗಲೇಬೇಕು. ಅದು ನಾವು ಮುಕ್ತರಾಗಲೇಬೇಕು. ಹುಟ್ಟಿದ ಮೇಲೆ ಅದು ಮುಕ್ತರಾಗಬೇಕು. ಇದು ಭಗವಂತನ ಶಾಸನ ನಿರ್ಣಯ. ಇದು ಆತ್ಮನಿವೇದನ ಭಕ್ತಿ ಅಂತ ಹೇಳ್ತಾರೆ. ಈ ಭಕ್ತಿಯನ್ನು ಮಾಡುವಾಗ ಸಮರ್ಥರು ಆಲೆ ಜ್ಞಾನ ಭಕ್ತಿಯ ಭೂಮಿಕೆ ಬಂದ್ಬಿಟ್ರು, ಅಂದ್ರೆ ಜ್ಞಾನಕ್ಕೆ ಬಂದ್ಬಿಟ್ರು. ಇಲ್ಲಿ ಸಮರ್ಥರು ಅದ್ವೈತ ಭಾವವನ್ನು ಬಿಡದೆ ಭಕ್ತಿ ಹೇಗೆ ಮಾಡಬೇಕು ಅಂತ ಇದನ್ನ ಈ ಸಮಾಸದಿಂದ ಕಲಿಯಕ್ಕೆ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗ ವಾಸ್ತವಿಕವಾಗಿ ಭಕ್ತಿ ಹಾಗೂ ಜ್ಞಾನ ಇವುಗಳ ವ್ಯತ್ಯಾಸ ಮಾಡಲಿಕ್ಕೆ ಬರಲ್ಲ. ಇಲ್ಲಿ ಈ ಜ್ಞಾನ ಏನು ಅಂತಂದ್ರೆ, ಈಗ ಈ ಭಗವಂತನ ಅರಿವು, ಅವನು ಏನು, ಈಗ ಅವನ ಸಾಮರ್ಥ್ಯ ಏನು, ಅವನ ಸೌಂದರ್ಯ ಏನು, ಅವನ ಮಹಿಮೆ ಏನು, ಆ ಮಹಿಮೆಗಳ ಮೌಲ್ಯ ಏನು, ಇವುಗಳನ್ನ ತಿಳ್ಕೊಳ್ಳೋದು. ತಿಳಿತು ಅಂತಂದ್ರೆ ನಮಗೆ ಆ ತಿಳಿಯುವಿಕೆಯಿಂದಲೇ ಅಥವಾ ಜ್ಞಾನದಿಂದಲೇ ಭಗವಂತನ ಬಗ್ಗೆ ಶ್ರದ್ಧೆ ಭಾವನೆ ಬಂದು ಆತ್ಮೀಯತೆ ನಿರ್ಮಾಣವಾಗಿ ಅವುಗಳಿಂದಲೇ ಭಕ್ತಿ ಉದಯವಾಗ್ಬಿಡುತ್ತೆ ಅಂತ ಕೂಡ ಹೇಳ್ತಾರೆ. ಅಂತ ಜ್ಞಾನದಿಂದ ಅಂತ ಅಂದ್ರೆ ಇಲ್ಲಿ ಜ್ಞಾನದಿಂದಲೇ ಭಕ್ತಿ ಜನನವಾಗುತ್ತೆ ಅಂತ ಕೂಡ ಹೇಳ್ತಾರೆ.
ಆದ್ರಿಂದ ಇಲ್ಲಿ ಭಗವಂತನ ದಿವ್ಯ ಮಂಗಲ ಮಧುರ ಮೂರ್ತಿಯ ಲೀಲೆಗಳು ಹಾಗೂ ಕಥೆಗಳು ಹಾಗೂ ನಾಮದ ಶ್ರವಣ, ಕೀರ್ತನ, ಸ್ಮರಣ ಮಾಡ್ತಾ ಮಾಡ್ತಾ ಹೋಗೋದ್ರಿಂದ ಮನಸ್ಸೇನಾಗುತ್ತೆ, ತದಾಕಾರವಾಗಿ ಭಗವಂತನಲ್ಲಿ ಅಂತರಂಗದಲ್ಲಿ ಪ್ರವೇಶಿಸುತ್ತೆ. ಇದು ಪ್ರವೇಶ ಮಾಡ್ತಾ ಮಾಡ್ತಾ ಆ ಒಂದು ಮನಸ್ಸಿನ ಒಂದು ತದಾಕಾರತೆಯ ಅಂದ್ರೆ ಪ್ರವೇಶ ಮಾಡಿ ಪರಮಾತ್ಮನಲ್ಲಿ ಅಂತರಂಗದಲ್ಲಿ ಪ್ರವೇಶ ಮಾಡಿ ಅದರ ಆಳವು ಬೆಳೀತಾ ಬೆಳೀತಾ ಹೋಗೋದ್ರಿಂದ ಅದು ಏನಾಗುತ್ತೆ, ಆ ಪ್ರಮಾಣದಲ್ಲಿ ಭಗವಂತನ ಜ್ಞಾನವು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅಂತರಂಗದಲ್ಲಿ ಪರಮಾತ್ಮನ ಒಂದು ಮನಸ್ಸು ತದಾಕಾರವಾಗಿ ಹೋಗಿ ಅಂದ್ರೆ ಒಂದಾಗಿ ಹೋಗಿ ಅಂತ, ತದಾಕಾರ ಅಂದ್ರೆ ಒಂದಾಗಿ ಹೋಗುತ್ತೆ ಅಂತ. ಅದರ ಆಳವು ಬೆಳೀತಾ ಬೆಳೀತಾ ಹೋಗಿ ಜ್ಞಾನ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅದರಿಂದ ಭಕ್ತಿಯು ಏನಾಗುತ್ತೆ, ಜ್ಞಾನದ ಜನನಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಮೇಲೇನ್ ಹೇಳಿದ್ರು, ಜ್ಞಾನದಿಂದಲೇ ಭಕ್ತಿ ಜನನವಾಗುತ್ತೆ ಅಂತ ಹೇಳಿದ್ರು. ಇಲ್ಲೇನ್ ಹೇಳ್ತಾ ಇದ್ದಾರೆ, ಭಕ್ತಿಯು ಜ್ಞಾನದ ಜನನಿ ಅಂತ ಹೇಳ್ತಾರೆ. ಅಂದ್ರೆ ಎರಡೂ ಪೂರಕವಾಗಿರುತ್ತೆ, ಒಂದಕ್ಕೊಂದು ಪೂರ್ತಿ ಒಂದಕ್ಕೊಂದು ಇರಲೇಬೇಕು. ಈಗ ಜ್ಞಾನವಿಲ್ಲದೆ ಬರೇ ಭಕ್ತಿ ಇದ್ರೂ ನಡೆಯಲ್ಲ, ಭಕ್ತಿ ರಸ ಇಲ್ದಲೆ ಜ್ಞಾನವಿದ್ರೂ ನಡೆಯಲ್ಲ. ಆ ಥರ ಇದು ಅಂತ ಹೇಳ್ತಾರೆ. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಈಗ ನಮ್ಮ ಮನೆಗೆ ಒಬ್ರು ಯಾರೋ ತಪಸ್ವಿಗಳು ಬಂದಿರ್ತಾರೆ ಅನ್ಕೊಳ್ಳೋಣ. ತಪಸ್ವಿಗಳು ಯಾರೋ ಅಕಸ್ಮಾತ್ತಾಗಿ ಬಂದ್ರು, ಯಾರೋ ಕರ್ಕೊಂಬಂದ್ರು. ಈಗ ನಮಗೆ ಅವ್ರು ಬಂದ ತಕ್ಷಣ ನಮಗೆ ಅವರಲ್ಲಿ ಒಂಥರ ಭಕ್ತಿ ಉಂಟಾಗತ್ತೆ, ಬಂದ್ರು ಅಂತ ಸಂತೋಷ ಉಂಟಾಗತ್ತೆ, ಎಲ್ಲ ಉಂಟಾಗತ್ತೆ. ಅಷ್ಟೇ, ನಮಗೇನೋ ಅವ್ರ ಬಗ್ಗೆ ತಿಳಿದಿಲ್ಲ ಅಂತ ಇಟ್ಕೊಳ್ಳೋಣ. ಆದರೆ ಅವರು ನಮ್ಮ ಮನೆಯಲ್ಲಾಗಲಿ ಸ್ವಲ್ಪ ಹೊತ್ತು ಇದ್ರು ಅಂದರೆ ಅವ್ರ ಬಗ್ಗೆ ನಮಗೆಲ್ಲ ತಿಳಿಸಿದ್ರು, ಅವ್ರ ಬಗ್ಗೆ ತಿಳುವಳಿಕೆ ನಮ್ಗೆ ಉಂಟಾಯಿತು ಅಂತಂದರೆ ಅವ್ರ ಬಗ್ಗೆ ನಮ್ಗೆ ಇನ್ನೊಂದಿಷ್ಟು ಪ್ರೀತಿ ಜಾಸ್ತಿ ಆಗುತ್ತೆ, ಪ್ರೇಮ ಜಾಸ್ತಿ ಆಗುತ್ತೆ, ತಿಳುವಳಿಕೆ ಜಾಸ್ತಿ ಆಗುತ್ತೆ, ಅವರನ್ನು ನಾವು ಹೆಚ್ಚಿನ ಮಟ್ಟದಲ್ಲಿ ಸೇವಿಸುವಂತಾಗುತ್ತೆ. ಇದು ಜ್ಞಾನ ಮತ್ತು ಭಕ್ತಿಯ ಒಂದು ಪೂರಕವಾದ ಒಂದು ಇದು ಅಂತ ಹೇಳ್ತಾನೆ. ಅವನು ಅಂಥ ಭಕ್ತನು ಆ ಪರಮಾನಂದ ರೂಪನಿರ್ತಾನೆ, ರಸಸ್ವರೂಪನಿರ್ತಾನೆ. ಭಗವಂತ ಪರಮಾನಂದ ರೂಪನಿರ್ತಾನೆ, ರಸಸ್ವರೂಪನಿರ್ತಾನೆ. ಅವನ ಚಿಂತನೆಯಲ್ಲಿ ಮಗ್ನನಾದ ಭಕ್ತನೇನ್ ಮಾಡ್ತಾನೆ, ತನ್ನನ್ನು ತಾನು ಸಂಪೂರ್ಣ ಮರ್ತು ಬಿಡ್ತಾನೆ, ಆನಂದ ಸಮುದ್ರದಲ್ಲಿ ಮುಳುಗ ಹಾಕ್ತಾನೆ. ಇದೇ ಒಂದು ಸ್ವಾನಂದಾಭವು ಭಕ್ತಿಯ ಅಂತಿಮ ಫಲವಾಗಿರುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಭಗವಂತನು ಶಾಶ್ವತನಾಗಿರ್ತಾನೆ, ಸತ್ತ ಸ್ವರೂಪನಾಗಿರ್ತಾನೆ, ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾಗಿರ್ತಾನೆ. ನಾವು ಅವನ ಶೋಧ ಮಾಡತೊಡಗಿದೊಡನೆ ವಿವೇಕದ ಬಲದಿಂದಾಗಿ ಈ ಸ್ಥೂಲ ದೃಶ್ಯ, ಈ ಜೀವನ, ಈ ಪ್ರಪಂಚ ಇದೆಲ್ಲ ಮನಸ್ಸಿನಿಂದ ಬದಿಗೆ ಸರಿದು ಬಿಡುತ್ತಂತೆ. ವೈರಾಗ್ಯ ಉದಯವಾಗಿ ದೇಹ ಬುದ್ಧಿ ನಷ್ಟವಾಗತ್ತೆ, ಆತ್ಮಬುದ್ಧಿ ಜಾಗೃತವಾಗತ್ತೆ ಅಂತ ಕೂಡ ಹೇಳ್ತಾರೆ. ಇದು ಆತ್ಮನಿವೇದನ ಭಕ್ತಿ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಶೃಂಗೇರಿ ಇದರಿಂದ ಗುರುದೇವತಾ ಭಜನಾ ಮಂಜರಿ ಅಂತ ಒಂದು ಪುಸ್ತಕವನ್ನು ಈಗ ಕೆಲವು ದಿವಸಗಳಿಗೆ ಬಂತು. ಅದರಲ್ಲಿ ಮೊದಲನೆಯ ಒಂದು ಶ್ಲೋಕ ಶಂಕರಾಚಾರ್ಯರ ರಚನೆ, ದೀಪಜ್ವಲನಂ ಅಂತ. ಅದು ಶಂಕರಾಚಾರ್ಯರ ರಚನೆ, ದೀಪಜ್ವಲನಂ ಅಂತ. ಶಂಕರಾಚಾರ್ಯರು ಬಹಳಷ್ಟು ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ, ಸಾಕಷ್ಟು ಸ್ತೋತ್ರ. ಅದಕ್ಕೆ ಅವ್ರು ಈಗ ಹಿಂದೆ ನಾನು ಹೇಳಿದೆ ವಾಂಗ್ಮಯ ಭಂಡಾರ ಅಂತ ಅವರನ್ನು ಕರೀತಾರೆ. ಸಾಕಷ್ಟು ಅದನ್ನು ನಾವು ಶಿವಾನಂದ ಲಹರಿ, ಸೌಂದರ್ಯ ಲಹರಿ, ಮಂತ್ರಮಾತೃಕಾ ಸ್ತೋತ್ರ, ಶಿವಮಹಿಮ್ನಾ ಸ್ತೋತ್ರ, ಆತ್ಮಷಟ್ಕಮು, ಲಲಿತಾ ಪಂಚಕ, ಹೀಗೆ ನಾವು ಹೇಳ್ತಾ ಹೋದರೆ ಸಾವಿರಾರು ನಾವು ಹೇಳಬೇಕಾಗುತ್ತೆ. ಅಷ್ಟು ಆ ಶಂಕರಾಚಾರ್ಯರು ರಚನೆಯನ್ನು ಮಾಡಿದ್ದಾರೆ. ಇದು ದೀಪಜ್ವಲನಂ ಅಂತ 4 ಸಾಲಿನ ಒಂದು ಸ್ತೋತ್ರ. ಶಂಕರಾಚಾರ್ಯರು ಅನೇಕ ಕಡೆ ಅವರು ಸಂಚಾರ ಮಾಡ್ತಾ ಇದ್ರಲ್ಲ, ಒಂದು ಪ್ರದೇಶಕ್ಕೆ ಬರ್ತಾರೆ. ಅಲ್ಲಿ ಬಂದಾಗ ಒಂದು ಮಾವಿನ ಹಣ್ಣಿನ ತೋಟವನ್ನು ನೋಡ್ತಾರಂತವ್ರು. ಮಾವಿನ ಹಣ್ಣು ಸಾಕಷ್ಟು ಬಿಟ್ಟಿದೆ ಆ ತೋಟದಲ್ಲಿ. ಇವರಿಗೆ ಶಂಕರಾಚಾರ್ಯರಿಗೆ ಒಂದು ಮಾವಿನ ಹಣ್ಣನ್ನು ತಿನ್ನಬೇಕು ಅಂತ ಅನಿಸ್ತಂತೆ ಮನಸ್ಸಿಗೆ. ಅವ್ರಿಗೆ ಅನಿಸ್ತು, ತೋಟದ ಮುಂದೆ ನಿಂತ್ಕೊಂಡ್ರು. ಆವಾಗ ತೋಟದ ಮಾಲಿ ಇದ್ದಾನಲ್ಲ, ಅವನು ಹೊರಗಡೆ ಬಂದ.
ಬಂದು ಇವರನ್ನ ಕರೆದ್ನಂತೆ ಒಳಗಡೆ, ತೋಟದ ಒಳಗಡೆ ಕರೆದು ಇವರಿಗೆ ಒಂದು 4 ಮಾವಿನ ಹಣ್ಣುಗಳನ್ನು ಶಂಕರಾಚಾರ್ಯರಿಗೆ ಕೊಟ್ಟ. ಅವರು ಅದನ್ನ ಸೇವನೆ ಮಾಡಿದ್ರು, ತಿಂದ್ರು. ಆಮೇಲೆ ಅಂದ್ರೆ ಆಗಿನ ಕಾಲದ ಒಂದು ಸಂಸ್ಕಾರ ಸಂಸ್ಕೃತಿ ಹೇಗಿತ್ತಪ್ಪ ಅಂದ್ರೆ, ಮೊದಲು ಆತಿಥ್ಯ ಮಾಡೋರಂತವ್ರು. ಆಗಿನ ಕಾಲದ ಒಂದು ರೀತಿ, ಮೊದಲು ಆತಿಥ್ಯವನ್ನು ಮಾಡಿ ಆಮೇಲೆ ನೀನು ಯಾರು ಅಂತ ಕೇಳೋರಂತೆ ಆಗಿನ ಕಾಲದಲ್ಲಿ. ಈಗ ನಾವೇ ಅದನ್ನ ಈ ರೀತಿಯನ್ನು ನೋಡ್ಕೋಬಹುದು ಈಗ ಹೇಗಿದೆ ಅಂತ. ಅಂತಹ ಶಂಕರಾಚಾರ್ಯರನ್ನ ಅವರು ಮಾವಿನ ಹಣ್ಣುಗಳನ್ನು ಸೇವಿಸಿದ ಮೇಲೆ ಆ ತೋಟದ ಮಾಲಿ ಕೇಳ್ತಾನೆ, ನೀನು ಯಾರು ಅಂತ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಆಚಾರ್ಯ ಶಂಕರ ಅಂತ ಹೇಳ್ತಾರಂತವ್ರು. ಆಗ ಅವರು ಅದನ್ನ ಹೇಳಿದಾಗ, ಅಬ್ಬಾ ನೀನು ಆಚಾರ್ಯ ಶಂಕರನೇ, ಇಲ್ಲಿ ಬಂದಿದ್ದೀಯಾ, ನನ್ನ ಹತ್ತಿರ ಬಂದಿದ್ದೀಯಾ, ಸಾರ್ಥಕವಾಯಿತು ನನ್ನ ಬದುಕು, ಕೋಟಿ ಪ್ರಣಾಮಗಳು ಶಂಕರ ನಿನಗೆ ಅಂತ ಆ ತೋಟದ ಮಾಲಿ ಶಂಕರಾಚಾರ್ಯರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು ಮಾಡ್ತಾನಂತೆ. ಆಮೇಲೆ ಎದ್ದು ಕುಳಿತುಕೊಳ್ತಾನಂತೆ, ಹೇಳ್ತಾನಂತೆ, ನನ್ನ ಒಂದು ಹೃದಯದ ಮೂಲೆಯಲ್ಲಿ ನನಗೆ ನಿನ್ನನ್ನು ನೋಡಬೇಕು, ಯಾವಾಗ್ಲಾರು ಒಂದು ದಿವಸ ಈ ಜೀವ ಹೋಗೋದ್ರೊಳಗೆ ನಿನ್ನನ್ನು ನೋಡಬೇಕು, ನಿನ್ನ ದರ್ಶನವನ್ನು ಮಾಡಬೇಕು ಅಂತ ನನಗೆ ಆಸೆ ಇತ್ತಪ್ಪ. ಇವತ್ತು ನೀನೇ ಬಂದಿದ್ಯಾ, ನಿನ್ನ ದರ್ಶನವನ್ನು ನಾನು ಮಾಡಿದ್ದೇನೆ, ಸಾರ್ಥಕವಾಯಿತು ನನ್ನ ಬದುಕು. ಅಧ್ಯಾತ್ಮ ವಿದ್ಯೆಯನ್ನ, ಅಧ್ಯಾತ್ಮ ಪ್ರತಿಪಾದಕ ನೀನು, ಅಧ್ಯಾತ್ಮ ಸಿದ್ಧಾಂತವನ್ನು ನೀನು ಮಂಡಿಸಿದ್ದೀಯ, ಸಾವಿರಾರು ಜನರನ್ನ ಉದ್ಧಾರ ಮಾಡಿದ್ದೀಯ ನೀನು, ಅದ್ವೈತ ಪ್ರತಿಪಾದಕ ನೀನು, ಅಂಥ ಶಂಕರ ಇಲ್ಲಿಗೆ ಬಂದಿದ್ದೀಯ ಅಂತ ಬಹಳಷ್ಟು ಆನಂದ ಪಡ್ತಾನೆ ಆ ತೋಟದ ಮಾಲಿ. ಆಮೇಲೆ ಅವನು ಹೇಳ್ತಾನಂತೆ, ನೋಡು ನೀನೇನೋ ನನ್ನ ಹತ್ರ ಬಂದ್ಬಿಟ್ಟಿದೀಯ, ನನಗೂ ಏನಾದ್ರು ಒಂದು ಸ್ವಲ್ಪ ಹೇಳು, ನನಗೂ ಏನಾದ್ರು ಒಂದು ಸ್ವಲ್ಪ ನೀನು ಹೇಳಲೇಬೇಕು ಅಂತ. ಆಗ ಮತ್ತೆ ಹೇಳ್ತಾನಂತೆ, ನೋಡು ನೀನು ಏನಾದರೂ ಹೇಳು, ಸ್ವಲ್ಪ ಸಮಯ ನಂಗೆ ಜಾಸ್ತಿ ಇಲ್ಲಪ್ಪ, ನೀನು ನಂಗೆ ಏನಾದರೂ ಹೇಳಬೇಕು, ಸಾಕಷ್ಟು ಜನರನ್ನು ಉದ್ಧಾರ ಮಾಡಿದೀಯಾ, ಏನಾದರೂ ನೀನು ನಂಗೆ ಹೇಳಲೇಬೇಕು, ಸ್ವಲ್ಪ ಸಮಯದಲ್ಲಿ ಹೇಳು. ಆವಾಗ ಶಂಕರರು ಅಂದ್ಕೊಳ್ತಾರಂತೆ, ಜನ್ಮಾಂತರದಲ್ಲೂ ಸಾಧನೆ ಮಾಡಿದ್ರೆ ಆಗದೆ ಇದ್ದಂಥದ್ದು, ಎಷ್ಟು ಜನ್ಮಗಳು ಎತ್ತಿ ಬಂದರೂ ಅದು ಆಗದೆ ಇರೋ ಅಂಥದನ್ನ ಸ್ವಲ್ಪ ಹೊತ್ತಿನಲ್ಲಿ ಕೇಳ್ತಾ ಇದ್ದಾನಲ್ಲ, ನಾನು ಏನಂತ ಹೇಳೋದು ಇವನಿಗೆ ಅಂತ ಅವ್ರು ಯೋಚನೆ ಮಾಡ್ತಾರಂತೆ. ಆಗ ಅವನು ಹೇಳ್ತಾನಂತೆ, ನೀನಾಗಾದ್ರೆ ಹೋಗ್ಬಿಡು, ನಿನಗೆ ಹೇಳಕ್ಕಾಗಲ್ವಾ, ನೀನು ಹೊರಟು ಬಿಡು, ನೀನು ಹೋಗು ಅಂತ ಹೇಳ್ತಾನಂತೆ. ಅವಾಗ ಆಚಾರ್ಯ ಶಂಕರರು ಹೇಳ್ತಾರಂತ, ಅವನಿಗೆ ಕೇಳ್ತಾರೆ, ನೋಡಪ್ಪ, ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೆ ರಾತ್ರೌ ಪ್ರದೀಪಾದಿಕಂ ಅಂತ. ಅಂದ್ರೆ ನೀನು ಯಾವ ಬೆಳಕಿನಿಂದ ಜಗತ್ತನ್ನ ನೋಡ್ತೀಯ, ಬೆಳಗ್ಗೆ ಎದ್ದಾಗ ಯಾವ ಬೆಳಕಿನಿಂದ ನೀನು ಜಗತ್ತನ್ನ ನೋಡ್ತೀಯ ಅಂತ ಕೇಳ್ತಾರೆ. ಅವನು ಹೇಳ್ತಾನೆ, ಸ್ಯಾದೇವಂ ರವಿದೀಪ ದರ್ಶನ ವಿಧೌ ಅಂತಂದ್ರೆ, ರವಿದೀಪ ಅಂದ್ರೆ ಸೂರ್ಯನ ಬೆಳಕಿನಲ್ಲಿ ನಾನು ಈ ಜಗತ್ತನ್ನ ನೋಡ್ತೇನೆ. ರಾತ್ರವು ಪ್ರದೀಪಾದಿಕ ಅಂದ್ರೆ ರಾತ್ರಿಯಲ್ಲಿ ನೀನು ಹೇಗೆ ಜಗತ್ತನ್ನ ನೋಡ್ತೀಯಾ ಅಂತ ಕೇಳ್ತಾರೆ. ಅವಾಗ ರಾಖ್ಯಾಹಿಮೆ, ಚಂದ್ರನ ಬೆಳಕಿನಲ್ಲಿ ನಾನು ಈ ಜಗತ್ತನ್ನ ನೋಡ್ತೇನೆ ಅಂತ ಹೇಳ್ತಾನೋ. ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಅಂದ್ರೆ ಕಣ್ಣನ್ನ ಮುಚ್ಚಿದಾಗ ಕಾಣುತ್ತಲ್ಲ ಈ ಜಗತ್ತು, ಅದನ್ನ ಹೇಗೆ ನೋಡ್ತೀಯಾ? ನೋಡಿ, ನಾವು ಕಣ್ಣು ಮುಚ್ಚಿದ್ರೂ ನಮಗೆ ಈ ಜಗತ್ತು ಕಾಣುತ್ತೆ, ನಾವಿರೋ ಈ ಒಂದು ಪ್ರದೇಶ ಕಾಣುತ್ತೆ, ನಮ್ಮವರು ಕಾಣ್ತಾರೆ, ಎಲ್ಲವನ್ನೂ ನಾವು ಕಣ್ಣು ಮುಚ್ಚಿದ್ರೂ ನೋಡ್ಬೋದು, ಪರೀಕ್ಷೆ ಮಾಡಬಹುದು. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಶಂಕರಾಚಾರ್ಯರು. ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಅಂತ ಅಂದ್ರೆ ನೀನು ಕಣ್ಣನ್ನು ಮುಚ್ಚಿದಾಗ ಕಾಣುತ್ತಲ್ಲ, ಈಗ ಅದನ್ನ ಯಾವುದರಿಂದ ನೋಡ್ತೀಯ? ಅದಕ್ಕೆ ಅವನು ಹೇಳ್ತಾನಂತೆ, ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಬಹುಶಃ ಅವನು ಬಹಳ ದೊಡ್ಡ ಸಾಧಕನಾಗಿರಬಹುದು ಅಂತ ಕಾಣುತ್ತೆ. ಅವನು ಹೇಳ್ತಾನಂತೆ, ಬುದ್ಧಿಯಿಂದ ನೋಡ್ತೀನಿ, ಅದನ್ನ ನಾನು ಬುದ್ಧಿಯಿಂದ ನೋಡ್ತೀನಿ ಅಂತ ಹೇಳ್ತಾನೆ. ಅವಾಗ ಶಂಕರಾಚಾರ್ಯರು ಹೇಳ್ತಾರೆ, ಕಿಂ ತತ್ರಾಹಮತೋ ಭವಾನ್ ಪರಮಕಂ ಅಂದ್ರೆ ಬುದ್ಧಿಗೆ ಎಲ್ಲಿಂದ ಬರುತ್ತೆ, ಅದು ಬುದ್ಧಿಯಿಂದ ಹೇಗೆ ನೋಡ್ತೀಯ ನೀನು ಅಂತ, ಬುದ್ಧಿಯಿಂದ ನೀನು ಹೇಗೆ ಅದನ್ನ ನೋಡ್ತೀಯ? ಅವಾಗ ಅವನು ಮತ್ತೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನಂತೆ. ಸರಿ ಹೊತ್ತು ಯೋಚನೆ ಮಾಡ್ತಾನೆ, ಶಂಕರಾಚಾರ್ಯ ಕೂತೇ ಇದ್ದಾರೆ. ಅವಾಗ ಹೇಳ್ತಾನಂತವನು, ನನ್ನ ಒಳಗಿನ ಬೆಳಕಿಂದ ನಾನು ನೋಡ್ತೀನಿ, ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ ಅಂತ.
ಕಿಂ ತತ್ರಾಹಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ ಅಂತ ಅವಾಗ ಅವನು ಹೇಳ್ತಾನಂತೆ. ಬಹುಶಃ ಅವನು ಬಹಳಷ್ಟು ಸಾಧಕ ಇರಬಹುದು ಅಂತ ಕಾಣುತ್ತೆ. ಸಾಮಾನ್ಯ ಮನುಷ್ಯರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ಶಂಕರಾಚಾರ್ಯರು ಆ ದೀಪಜ್ವಲನಂ ಅನ್ನೋ ಸ್ತೋತ್ರದಲ್ಲಿ ಬಹಳಷ್ಟು ಚೆನ್ನಾಗಿ ಅದನ್ನು ನನಗೆ ಸಾಧು ಸಂತರು ಹೇಳಿದರೆ ಅದು ಬಹಳಷ್ಟು ಚೆನ್ನಾಗಿ ಬರುತ್ತೆ. ನನಗೆ ಅಷ್ಟು ಮಟ್ಟಿಗೆ ಹೇಳಲಿಕ್ಕೆ ಬರಲ್ಲ. ಸ್ವಲ್ಪ ನಾನು ಪ್ರಯತ್ನ ಪಟ್ಟಿದ್ದೇನೆ ಅಷ್ಟೇ. ಯಾರಿಗಾದರೂ ಅದನ್ನು ಚೆನ್ನಾಗಿ ಗೊತ್ತಿದ್ರೆ ಯಾವಾಗಾದರೂ ಹೇಳಿ ಅದನ್ನು. ಈ ಥರ ಆ ಶಂಕರರು ಅವನಿಗೆ ಹೇಳ್ತಾರಂತೆ. ಆಗ ಅವರು ಅವನು ನಮಸ್ಕಾರವನ್ನು ಮಾಡಿ ಅವನು ನೀನು ಹೋಗಪ್ಪ ಶಂಕರ, ಈ ಸರಿ ನನಗೆ ಅರ್ಥವಾಯ್ತಪ್ಪ, ನನ್ನದು ನನಗೆ ತಿಳಿಯಿತು, ನೀನು ಹೋಗಿ ಬಾ ಅಂತ ಹೇಳಿ ಶಂಕರರನ್ನ ಆ ತೋಟದ ಮಾಲಿ ಕಳಿಸ್ಕೊಡ್ತಾನೆ ಅಂತ ಇದನ್ನ ಹೇಳ್ತಾರೆ. ಆದ್ರಿಂದ ಇದು ಆತ್ಮನಿವೇದನ ಭಕ್ತಿ ಅಂತ ಹೇಳಬಹುದು. ಇಲ್ಲಿ ಏನ್ ಮುಖ್ಯ ಆಗತ್ತೆ, ಸ್ವಾನಂದಾನುಭವನೇ ಜ್ಞಾನದ ಅಂತಿಮ ಒಂದು ಫಲವಾಗಿರುತ್ತೆ ಅಂತ ಹೇಳ್ತಾರೆ. ಜ್ಞಾನದಲ್ಲಾಗ್ಲಿ ಭಕ್ತಿಯಲ್ಲಾಗ್ಲಿ ಅವಿದ್ಯೆಯು ಸಂಪೂರ್ಣವಾಗಿ ನಾಶವಾಗುತ್ತೆ ಅಂತ ಹೇಳ್ತಾರೆ. ಜ್ಞಾನ ಮಾರ್ಗದಲ್ಲಾಗ್ಲಿ ಭಕ್ತಿ ಮಾರ್ಗದಲ್ಲಾಗ್ಲಿ ಎರಡೂ ಒಂದೇ. ಜ್ಞಾನ ಮಾರ್ಗದಲ್ಲಿ ಪರಮಾತ್ಮ ಸತ್ತಾರೂಪದಿಂದ ನಿರಂತರ ಸ್ಫುರಿಸ್ತಾನೆ, ಭಕ್ತಿ ಮಾರ್ಗದಲ್ಲಿ ಅವನ ಆನಂದ ರೂಪದಿಂದ ಸ್ಫುರಿಸ್ತಾನಂತೆ. ಒಂದು ಇಬ್ಬರ ಬ್ರಹ್ಮ ಸಾಕ್ಷಾತ್ಕಾರದಲ್ಲಿ ಕಿಂಚಿತ್ತೂ ವ್ಯತ್ಯಾಸ ಇಲ್ಲ, ಎರಡೂ ಒಂದೇ ಅಂತ ಹೇಳ್ತಾರೆ. ಜ್ಞಾನ ಮಾರ್ಗದ ಸ್ವಸ್ವರೂಪದ ನಿರುಪಮವಾದ ಒಂದು ಅನಂತನದ ಸ್ವಾನಂದಾಶ್ಚರ್ಯ ಅಂತ ಅನಿಸ್ತು ಅಂದ್ರೆ, ಭಕ್ತಿ ಮಾರ್ಗದಲ್ಲಿ ಒಂದು ಅಸೀಮ ಸೌಂದರ್ಯದ ಒಂದು ಮನೋಹರವಾದ ಆಕರ್ಷಣೆ ಅಂತ ಹೇಳ್ತಾರೆ. ಭಕ್ತಿ ಮಾರ್ಗದಲ್ಲಿ ಇದು ಎರಡೂ ಬಹಳಷ್ಟು ತುಂಬ ಹತ್ರ ಅಂತ ಹೇಳ್ತಾರೆ. ದೃಶ್ಯದ ನಾವು ಇದೇನು ದೃಶ್ಯ ಇದೆ, ಪ್ರಪಂಚ ಇದೆಲ್ಲ ಇದೆಯಲ್ಲ, ಇದರ ಬಗ್ಗೆ ವ್ಯರ್ಥವಾಗಿ ಆಗತ್ತಲ್ಲ, ಅದು ಆ ಪ್ರೇಮ ಜ್ಞಾನದಿಂದ ಭಗವಂತನ ಕಡೆಗೆ ಹೊರಳುತ್ತಂತೆ. ನಾವು ಸುಮ್ಮನೆ ಇದನ್ನ ನಾವು ವ್ಯರ್ಥವಾಗಿ ಕಾಲ ಕಳಿತೀವಿ, ವ್ಯರ್ಥವಾಗಿ ಯೋಚನೆ ಮಾಡ್ತೀವಿ, ಕೆಲವೆಲ್ಲ ಅವಶ್ಯಕತೆ ಇಲ್ದಲೂ ನಮ್ಮ ಮನಸ್ಸಿಗೆ ಬರುತ್ತೆ. ಅದೆಲ್ಲ ಕೂಡ ಈ ಜ್ಞಾನದಿಂದ, ಅರಿವಿನಿಂದ, ಭಗವಂತನ ತಿಳುವಳಿಕೆಯಿಂದ ಇದು ಒಂದು ಭಕ್ತಿಯಾಗಿ ಆಗತ್ತೆ ಅಂತ ಕೂಡ ಭಕ್ತಿ ಮಾರ್ಗಕ್ಕೆ ಹೊರಳುತ್ತೆ, ಭಗವಂತನ ಕಡೆಗೆ ಹೊರಳುತ್ತೆ. ರೂಪಾಂತರವಾಗಿ ಭಕ್ತಿಯು ಜಾಸ್ತಿ ಆಗತ್ತೆ, ಉದಯ ಆಗತ್ತೆ ಅಂತ ಕೂಡ ಹೇಳ್ತಾರೆ. ಭಕ್ತಿಯಿಂದ ಅಭಿಮಾನವು ಕ್ಷೀಣವಾಗಿ ಭಗವಂತನೊಂದಿಗೆ ತಾದಾತ್ಮ್ಯ ಒಂದು ಸಾಧಿಸುತ್ತೆ, ಒಂದಾಗ್ತಾನೆ ಭಕ್ತ. ಸ್ವಾಭಾವಿಕ ಪರಿಣಾಮದಿಂದಾಗಿ ಜ್ಞಾನದ ಒಂದು ಶೀಘ್ರ ಬೆಳವಣಿಗೆ ಆಗುತ್ತೆ. ಕೊನೆಗೆ ಜ್ಞಾನ ಮತ್ತು ಭಕ್ತಿ ಅವೆರಡೂ ಒಂದರಲ್ಲೊಂದು ಸೇರಿ ಭಕ್ತನು ಜ್ಞಾನಿಯಾಗ್ತಾನೆ, ಜ್ಞಾನಿಯು ಭಕ್ತನಾಗ್ತಾನೆ ಅಂತ ಕೂಡ. ಇವೆರಡೂ ಆದಾಗ ಭಕ್ತನು ಜ್ಞಾನಿಯಾಗ್ತಾನೆ, ಜ್ಞಾನಿಯು ಭಕ್ತನಾಗ್ತಾನೆ. ಇವೆರಡೂ ಆದಾಗ ಮುಕ್ತಿ ಇನ್ನೆಲ್ಲಿ ಬೇರೆ ಉಳಿಯುತ್ತೆ? ಮುಕ್ತಿ ಬೇರೆ ಇಲ್ಲೇ ಇಲ್ಲ, ಅಲ್ಲೇ ಮುಕ್ತಿ ಬಂದ್ಬಿಡ್ತು. ಜ್ಞಾನ ಹಾಗೂ ಮುಕ್ತಿ ಭಕ್ತಿಯ ಹಿಂದೆ ಹೋಗುತ್ತೆ ಎಂಬುದು ಸಂತರ ಅನುಭವ ಇರುತ್ತೆ. ಜ್ಞಾನದಲ್ಲಿ ಹಾಗೂ ಭಕ್ತಿಯಲ್ಲಿ ತ್ಯಾಗ, ವೈರಾಗ್ಯ, ತನ್ಮಯತೆ ಹಾಗೂ ಹೊಸತನ, ಅಲ್ಲದೆ ನಾವೀನ್ಯತೆ ಇವೆಲ್ಲ ಸಮಾನವಾಗಿ ಇರ್ತದಂತೆ. ಒಂದು ವ್ಯತ್ಯಾಸ ಏನಪ್ಪಾ ಅಂದ್ರೆ, ಅಜ್ಞಾನ ಇಲ್ಲದಂತಾಗಿ ಜ್ಞಾನವಾಯಿತು ಅಂದ್ರೆ ಮುಂದೆ ಈ ಜ್ಞಾನ ಮಾರ್ಗದಲ್ಲಿ ಅದೂ ಇಲ್ದಂತಾಗತ್ತೆ. ಆದರೆ ಭಕ್ತಿಯ ವಿಷಯದಲ್ಲಿ ಹೀಗಾಗಲ್ಲ. ಭಗವಂತನ ಒಂದು ಉಪಾಸನೆಯಿಂದ ಭಕ್ತನಿಗೆ ವೈರಾಗ್ಯ ಸಾಧಿಸುತ್ತೆ, ಹಾಗೂ ಅದರಲ್ಲಿಂದ ಅವನಿಗೆ ಬ್ರಹ್ಮಜ್ಞಾನ ಪ್ರಾಪ್ತವಾಗುತ್ತೆ. ಆದರೂ ಅವನು ಭಕ್ತಿ ನಿಲ್ಲಲ್ಲ. ಅದ್ವೈತ ಭಕ್ತಿ ಅಂದ್ರೆ ಇದೇ ಆಗಿರುತ್ತೆ ಅಂತ ಹೇಳ್ತಾರೆ. ಅಂಥ ಸಮರ್ಥರು ಈ ಥರ ಒಂದು ಮುಕ್ತ ಮಹಾಮಾನವರು ಅಂತ ಕೂಡ ಸಮರ್ಥ ರಾಮದಾಸರಿಗೆ ಹೇಳ್ತಾರೆ. ನಾನು ಇನ್ನೊಂದು ನಾಮದೇವರ ಒಂದು ಸಣ್ಣ ಪ್ರಸಂಗವನ್ನು ಹೇಳಿ ಇದನ್ನ ನಾನು ಮುಕ್ತಾಯ ಮಾಡ್ತೇನೆ. ನಾಮದೇವರು ಎಲ್ಲರಿಗೂ ಗೊತ್ತೇ ಇದೆ. ಪಾಂಡುರಂಗ ವಿಠಲನ ಒಂದು ಸ್ನೇಹಿತರು. ಯಾವಾಗಲೂ ಪಾಂಡುರಂಗ ವಿಠಲನ ಹತ್ರ ನಾಮದೇವರು ಇರ್ತಾರೆ, ಯಾವಾಗಲೂ ಅಲ್ಲೇ ಇರೋದು. ಪಾಂಡುರಂಗನ ಜೊತೆಗೆ ಊಟ ಮಾಡ್ತಾ ಇರ್ತಾರೆ, ಅವನ ಜೊತೆಗೆ ಪಗಡೆಯನ್ನು ಆಡ್ತಾ ಇರ್ತಾರೆ, ಯಾವಾಗಲೂ ಅವನ ಜೊತೆಗೆ ಇರ್ತಾರೆ. ನಾಮದೇವರಿಗೆ 60 ವರ್ಷ ಆಗತ್ತಂತೆ.
ಆಗ ಪಾಂಡುರಂಗನಿಗೆ ಅನಿಸುತ್ತಂತೆ, ಅಯ್ಯೋ ನಾಮದೇವನಿಗೆ 60 ವರ್ಷ ಆಗೋಯ್ತು, ನನ್ನ ಜೊತೆಗೆ ಇದ್ದಾನೆ, ಇವನಿಗೆ ಜ್ಞಾನವಾಗ್ಲಿಲ್ಲಲ್ಲ, ಒಂದು ದೀಕ್ಷೆ ಆಗ್ಲಿಲ್ಲಲ್ಲ ಇವನಿಗೆ ಅಂತ ಅವರಿಗೆ ಆ ಪಾಂಡುರಂಗನಿಗೆ ಅನಿಸುತ್ತಂತೆ. ಅವಾಗ ಆ ಪಾಂಡುರಂಗ ಹೇಳ್ತಾನಂತೆ, ನಾಮದೇವ ಬಾಯಿಲಿ, ನೀನು ಇನ್ನು ಮೇಲೆ ಸಾಕು, ದೀಕ್ಷೆಯನ್ನು ತಗೋಬೇಕು, ನೀನು ಜ್ಞಾನವನ್ನು ಪಡಿಬೇಕು ಅಂತ ಹೇಳ್ತಾನಂತೆ. ಅದಕ್ಕೆ ನಾಮದೇವರು ಹೇಳ್ತಾರಂತೆ, ನನಗೆ ಅವ್ಯಾವು ಗೊತ್ತಿಲ್ಲ, ನಿನ್ನ ಜೊತೆಗೆ ಇರೋದು ಒಂದೇ ನನಗೆ ಗೊತ್ತು ಅಂತ ಅವನ ಪಾಂಡುರಂಗಂಗೆ ನಾಮದೇವರು ಹೇಳ್ತಾರಂತೆ. ಅವಾಗ ಅದೆಲ್ಲ ಇರಲಿ, ಆದರೆ ನೀನು ಆ ದೀಕ್ಷೆಯನ್ನು ಪಡಿಲೇಬೇಕು, ನೀನು ಜ್ಞಾನವನ್ನು ಪಡಿಲೇಬೇಕು, ನೀನು ಎಲ್ಲಾದರೂ ಹೋಗಬೇಕು ಅದನ್ನು ಪಡೆಯೋಕ್ಕೆ. ಅವಾಗ ನಾಮದೇವರು ಹೇಳ್ತಾರಂತೆ, ನಾನು ಎಲ್ಲೆಲ್ಲೂ ಹೋಗಲ್ಲ, ಕೊಡೋದಾದ್ರೆ ನೀನೇ ದೀಕ್ಷೆ ಕೊಡು, ನೀನೇ ಜ್ಞಾನ ಕೊಡು, ನಿನ್ನಂತ ಇಟ್ಕೊಂಡು ನಾನು ಬೇರೆ ಕಡೆ ಎಲ್ಲೂ ಹೋಗ್ಲಿ, ನಾನು ಹೋಗಲ್ಲ. ಅದಕ್ಕೆ ಪಾಂಡುರಂಗ ಏನು ಹೇಳ್ತಾನೆ ಅಂತಂದ್ರೆ, ನೋಡಪ್ಪ, ನಾನು ದೀಕ್ಷೆ ಕೊಡಕ್ಕಾಗಲ್ಲ, ನಾನು ಜ್ಞಾನವನ್ನ ಕೊಡಕ್ಕಾಗಲ್ಲ, ಭೂಲೋಕದಲ್ಲಿ ನನ್ನ ಸ್ವರೂಪದಲ್ಲಿ ಹುಟ್ಟಿರ್ತಾರಲ್ಲ ಅವರು ಮಾಯೆಯನ್ನ ಗೆದ್ದಿರ್ತಾರೆ, ಅವರು ಸದ್ಗುರುಗಳಾಗಿರ್ತಾರೆ, ಅವ್ರ ಹತ್ರ ನೀನು ಹೋಗ್ಬೇಕು, ನಾನು ಮಾಯೆ ಸಹಿತ ಇರುವವನು, ನನಗೆ ದೀಕ್ಷೆ ಕೊಡಕ್ಕಾಗಲ್ಲ ಅಂತ ಆ ಪಾಂಡುರಂಗ ಹೇಳ್ತಾನಂತೆ. ನಾನು ಕೊಡಲ್ಲ, ನೀನು ಸದ್ಗುರುಗಳ ಹತ್ರ ಹೋಗಿ, ಮಾಯೆಯನ್ನು ಗೆದ್ದಿರುವ ಸದ್ಗುರುಗಳ ಹತ್ರ ಹೋಗಿ ನೀನು ದೀಕ್ಷೆಯನ್ನು ಪಡೆದುಕೊಂಡು ಬರಲೇಬೇಕು ಅಂತ ಆ ಪಾಂಡುರಂಗ ಹೇಳ್ತಾನಂತೆ. ಆವಾಗ ಅನಿವಾರ್ಯ ನಾಮದೇವರು ಹೊರಡ್ತಾರೆ. ಕೇಶವಜಿ ಮಹಾರಾಜ್ ಅಂತ ಅಲ್ಲಿಗೆ ಹೋಗು ಅಂತ ಹೇಳ್ತಾನೆ ಪಾಂಡುರಂಗ. ಆವಾಗ ನಾಮದೇವರು ಬರ್ತಾರೆ. ನಿಮಗೆಲ್ಲ ಮುಂದಿನ ಕತೆ ಗೊತ್ತಿದೆ, ಸ್ವಲ್ಪ ಸ್ವಲ್ಪವಾಗಿ ನಾನು ಅದನ್ನು ಹೇಳ್ತೇನೆ. ಮತ್ತು ಅವರು ಹುಡುಕಿಕೊಂಡು ಬರ್ತಾರೆ. ಬಂದು ಆ ಕೇಶವಜಿ ಮಹಾರಾಜನನ್ನ ಭೇಟಿ ಮಾಡ್ತಾರೆ. ವಯೋವೃದ್ಧರು, ಎಷ್ಟು 100 ವರ್ಷಗಳಾಗಿವೋ ಗೊತ್ತಿಲ್ಲ, ಅವರು ಅಜಾನುಬಾಹುಗಳು, ಮಲಗಿಬಿಟ್ಟಿದ್ದಾರೆ. ಲಿಂಗದ ಮೇಲೆ ತಮ್ಮ 2 ಕಾಲುಗಳನ್ನು, ಆ ಕಾಲು ಮೇಲೆ ಕಾಲು ಹಾಕಿ ಲಿಂಗದ ಮೇಲೆ ಕಾಲುಗಳನ್ನು ಇಟ್ಬಿಟ್ಟಿದ್ದಾರೆ. ಬರ್ತಾನೆ ನಾಮದೇವ, ನೋಡ್ತಾನೆ, ಆ ಒಂದು ಲಿಂಗದ ಮೇಲೆ ಕಾಲಿಟ್ಟಿರುವ ಪರಿಸ್ಥಿತಿಯನ್ನು ನೋಡಿ ಅವನಿಗೆ ಬಹಳಷ್ಟು ತಳಮಳ ಆಗ್ಬಿಡುತ್ತೆ. ಅಯ್ಯೋ ಪ್ರಪಂಚನೇ ಧರಿಸಿದಾನೆ, ಪ್ರಪಂಚವನ್ನೇ ನಡೆಸುವಂತ ಜಗದೀಶ್ವರ ಪರಮೇಶ್ವರನ ಮೇಲೆ ಕಾಲನ್ನು ಇಟ್ಬಿಟ್ಟಿದ್ದಾನಲ್ಲ, ಇವನೆಂಥ ಗುರು, ನನಗೆ ಬೇಡ ಇಂಥ ಜ್ಞಾನ ಅಂತ ಹೊರಟು ಹೋಗ್ತಾನವು. ಹೊರಟು ಹೋದ್ಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಯೋಚನೆ ಮಾಡ್ತಾನಂತೆ, ಅಲ್ಲ ಏನಾರು ಇರಲಿ, ನಾನು ಆ ಕಾಲುಗಳನ್ನಾಲು ಗೊತ್ತಿಲ್ದಲೆ ಪಾಪ ಅವ್ರು ಇಟ್ಟಿರ್ಬೋದು, ಕೆಳಗಾರು ಇಟ್ಟು ಬರೋಣ ಅಂತ ಅವನು ಮತ್ತೆ ಬರ್ತಾನಂತೆ. ಅವಾಗ ಅವನು ಆ ಕೇಶವಜಿ ಮಹಾರಾಜನ್ನ ಎಬ್ಬಿಸ್ತಾನೆ. ಸ್ವಾಮಿ ಹೇಳಿ, ನೀವು ಆ ಒಂದು ಜಗದೀಶ್ವರನ ತಲೆಯ ಮೇಲೆ ಕಾಲನ್ನು ಇಟ್ಟಿದ್ದೀರಿ, ಆ ಪಾದಗಳನ್ನು ನೀವು ತೆಗೆದುಕೊಳ್ಳಿ, ಕೆಳಗಿಡಿ ಅಂತ. ಆಗ ಅವರು ಎಚ್ಚರವಾಗ್ತಾರಂತೆ. ಅವ್ರು ಹೇಳ್ತಾರಂತೆ, ನೋಡಪ್ಪ, ನನಗೆ ಭಾಳ ವಯಸ್ಸಾಗ್ಬಿಟ್ಟಿದೆ ಕಣಪ್ಪ, ನನ್ನ ಕೈಲಿ ಆಗಲ್ಲ, ಆ ಕಾಲುಗಳನ್ನು ಸರ್ಸಕ್ಕೂ ಆಗಲ್ಲ ನನಗೆ, ನೀನೇ ಸರಿಸಿ ಕೆಳಗಿಡೋದಾದ್ರೆ ಇಡು ಅಂತ ಹೇಳ್ತಾರೆ. ಅವಾಗ ಅವನೇನು ಮಾಡ್ತಾನೆ, ಆ ಕಾಲುಗಳನ್ನು ಪಾದಗಳನ್ನು ತೆಗೆದು ಕೆಳಗಿಡಕ್ಕೆ ಹೋಗ್ತಾನೆ. ಅಲ್ಲೊಂದು ಈಶ್ವರಲಿಂಗ ಉದ್ಭವ ಆಗುತ್ತೆ. ಹಾಗೆ ಮತ್ತೊಂದು ಕಡೆ ಇಡಕ್ಕೆ ಹೋಗ್ತಾನೆ, ಇನ್ನೊಂದು ಕಡೆ ಇಡಕ್ಕೆ ಹೋಗ್ತಾನೆ, ಎಲ್ಲೆಲ್ಲೂ ಈಶ್ವರಲಿಂಗವೇ ಆಗುತ್ತಂತೆ. ಆಗ ಅವನಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆವಾಗ ಅವ್ರನ್ನ ಕೇಳ್ತಾನಂತೆ, ಸ್ವಾಮಿ ಎಲ್ಲಿ ನಿಮ್ಮ ಪಾದಗಳನ್ನು ಇಡ್ಲಿಕ್ಕೆ ಹೋದ್ರೂ ಈಶ್ವರಲಿಂಗ ಆಗ್ತದೆ, ಹೊರಗಿಡ್ಲಾ? ಹೊರಗಡೆ ಆಗದಲ್ಲೇ ಇರ್ಬೋದು, ಸ್ವಲ್ಪ ಮನೆ ಹೊರಗಡೆ ತಗೊಂಡು ಹೋಗ್ಲಾ? ಆಯ್ತಪ್ಪ ಅಂತಾರವ್ರು. ಆ ಕಾಲುಗಳನ್ನು ಪಾದಗಳನ್ನು ಮೆಲ್ಲಕ್ಕೆ ಅವರಿಗೆ ನೋವಾಗದ ರೀತಿಯಲ್ಲಿ ಎಳೆದುಕೊಂಡು ಬಂದು ಹೊರಗಡೆ, ಮನೆಯ ಹೊರಗಡೆ ಆ ಒಂದು ಪಾದಗಳನ್ನು ಇಡ್ಲಿಕ್ಕೆ ಹೋಗ್ತಾನೆ. ಅಲ್ಲೂ ಒಂದು ಶಿವಲಿಂಗ ಉದ್ಭವ ಆಗ್ಬಿಡುತ್ತೆ. ಏನು ಮಾಡಬೇಕು? ಅವಾಗ ಒಂದು ಕ್ಷಣ ನಾಮದೇವರು ಯೋಚನೆ ಮಾಡ್ತಾರೆ, ಅಲ್ಲ, ಒಳಗೂ ಹೊರಗೂ ಬೆಳಗುವ ಶುದ್ಧ ಚೈತನ್ಯ ಪರಮಾತ್ಮ ಇವನು ಇಲ್ಲೆಲ್ಲ ಬರ್ತಾನೆ, ಎಲ್ಲಿ ಹೋದ್ರು ಬರ್ತಾನೆ ಅಂದರೆ ನನ್ನಲ್ಲೇ ಇರಕ್ಕಿಲ್ಲ ಅನ್ಕೋತಾರಂತವ್ರು. ನನ್ನಲ್ಲೇ ಇರಕ್ಕಿಲ್ಲ, ನನ್ನಲ್ಲಿ ಇಲ್ಲ ಶಿವ, ಈಶ್ವರ ನನ್ನಲ್ಲಿ ಇಲ್ಲ, ನಾನೇ ಈ ಪಾದಗಳನ್ನು ತಲೆ ಮೇಲೆ ಇಟ್ಕೊಂಡ್ಬಿಡೋಣ ಅಂತ ಕುತ್ಕೊಂಡ್ಬಿಟ್ಟು ಅವರು ಪದ್ಮಾಸನ ಹಾಕಿ ಆ ಕೇಶವಜಿ ಮಹಾರಾಜರ ಪಾದಗಳನ್ನು ತಮ್ಮ ತಲೆಯ ಮೇಲೆ ಇಟ್ಕೊಂಡ್ಬಿಡ್ತಾರಂತೆ. ಯಾವಾಗ ತಲೆಯ ಮೇಲೆ ಪಾದಗಳನ್ನು ಇಟ್ಟುಕೊಂಡ್ರೋ ನಾಮದೇವರ ತಳಮಳ ಶಾಂತವಾಯಿತು. ಇಷ್ಟು ದಿವಸ ಇದ್ದ ಒಂದು ತಳಮಳ ಪ್ರಶಾಂತವಾಗ್ಬಿಡ್ತು. ಆ ಒಂದು ಸಮಾಧಾನವನ್ನು ನಮಗೆ ಖಂಡಿತ ವಿವರಣೆ ಕೊಡಲಿಕ್ಕೆ ಬರಲ್ಲ.
ಸಾಧುಗಳು ಜ್ಞಾನವಂತರೇ ಅದರ ವಿವರಣೆಯನ್ನು ಕೊಡ್ತಾರೆ. ಆ ಜ್ಞಾನಿಗಳೇ ಕೊಡಬೇಕು, ನಮಗೆ ಅದರ ವಿವರಣೆ ಕೊಡ್ಲಿಕ್ಕೆ ನಾವು ಅಶಕ್ತರು ಅಂತ ನಾನಂತೂ ಖಂಡಿತ ಹೇಳ್ತೇನೆ. ಅಂಥ ಆ ಒಂದು ಜೀವಭಾವ ಹೋಗುತ್ತೆ, ಪೂರ್ತಿ ಶಾಂತವಾಗಿಬಿಡ್ತಾನೆ ನಾಮದೇವ. ಆಗ ಮುಂದಕ್ಕೆ ಅವರು ಕೇಶವಜಿ ಮಹಾರಾಜರು ಅವರು ಆ ಒಂದು ಜ್ಞಾನವನ್ನು ಅವರಿಗೆ ಕೊಡ್ತಾರೆ, ಉಪದೇಶವನ್ನು ಕೊಡ್ತಾರೆ, ದೀಕ್ಷೆಯನ್ನು ಕೊಡ್ತಾರೆ. ಆವಾಗ ನಾಮದೇವ ತನ್ನ ಊರಿಗೆ ಬರ್ತಾನೆ. ಊರಿಗೆ ಬಂದ ಮೇಲೆ ಬಹಳಷ್ಟು ದಿವಸ ಪಾಂಡುರಂಗನ ನೋಡಕ್ಕೆ ಹೋಗಲ್ಲ. ಪಾಂಡುರಂಗ ಅನ್ಕೊಳ್ತಾನಂತೆ, ಅಯ್ಯೋಯ್ಯೋ ಇವನೇನು ಬರಲೇ ಇಲ್ಲ ನನ್ನನ್ನು ನೋಡೋಕ್ಕೆ, ಬಂದಿದ್ದಾನ ಊರಿಗೆ, ಅವನಿಗೆ ಎಲ್ಲ ಜ್ಞಾನ ಆಗಿದೆ, ಆದರೂ ನನ್ನನ್ನು ನೋಡ್ಲಿಕ್ಕೆ ಇವನು ಬರಲಿಲ್ವಲ್ಲ ಅಂತ. ಅವನು ಆದರೂ ಪಾಪ ಜೀವನ ಮಾಡಲೇಬೇಕು, ಏನು ಜ್ಞಾನಿಗಳಾದರೂ ಜೀವನ ಮಾಡಬೇಕು. ಆ ಹಳ್ಳಿಯಲ್ಲಿ ಒಂದು ದಿನ ಸಂತೆ ಆಗುತ್ತೆ, ಸಂತೆಗೆ ಹೊರಟಿದ್ದಾನೆ ನಾಮದೇವ. ಆ ಸಂತೆಗೆ ಹೊರಟಿರ್ಬೇಕಾದ್ರೆ ಏಕಾದಶಿ ಆದ ಮರುದಿವಸ ದ್ವಾದಶಿ, ಅವತ್ತು ಅವನ ನಾಮದೇವರ ಪತ್ನಿ ಏನೋ ಒಂದು ಬುತ್ತಿಯನ್ನು ಕಟ್ಟಿಕೊಟ್ಟಿದ್ದಾಳೆ, ಊಟವನ್ನು ಕೊಟ್ಟಿದ್ದಾಳೆ, ಮಧ್ಯ ಅವರಿಗೆ ಊಟವನ್ನು ಮಾಡಲಿಕ್ಕೆ. ನಾಮದೇವ ಅದನ್ನು ತಗೊಂಡು ಸಂತೆಗೆ ಹೋಗ್ತಾನೆ. ಆ ಕಾಲದಲ್ಲಿ ಸಂತೆಯಲ್ಲೇ ತರಬೇಕು, ಒಂದು ವಾರ ಆದರೂ ಏನೂ ಸಿಗ್ತಿರ್ಲಿಲ್ಲ ಬೇರೆ ಸಾಮಾನು, ಮತ್ತೆ ಸಂತೆ ಬಂದಾಗಲೇ ಸಿಗಬೇಕು. ಇದು ಈಗಲೂ ಕೂಡ ಹಳ್ಳಿಗಳಲ್ಲಿ ಈ ಸಂತೆಗಳು ನಡೆದಿದೆ. ನಾಮದೇವ ಸಂತೆಗೆ ಹೋಗ್ತಾನೆ, ಎಲ್ಲವನ್ನು ಅದೇನು ತಗೊಳ್ಬೇಕೋ ಅದನ್ನೆಲ್ಲ ಖರೀದಿ ಮಾಡ್ತಾನೆ, ಆ ಒಂದು ಸಾಮಾನನ್ನು ಇಟ್ಕೊಳ್ತಾನೆ. ಊಟ ಮಾಡಬೇಕು, ಆ ಬುತ್ತಿಯನ್ನು ಬಿಚ್ಚಿದ್ದಾನೆ. ಬುತ್ತಿಯನ್ನು ಬಿಚ್ಚಿ ಅಲ್ಲಿ ನೋಡ್ತಾ ಇದ್ದಾನೆ, ಏನೋ ಹೆಂಡತಿ ಎಲ್ಲ ಕರಿಗಡುಬು, ತುಪ್ಪ, ಅನ್ನ ಏನೇನೋ ಪಾಪ ಆಕೆ ಕೊಟ್ಟಿದ್ದಾಳೆ. ನೀರಿಲ್ಲ, ಪಕ್ಕದಲ್ಲೇ ಕೊಳ, ನೀರು ತರಲು ಹೋಗಿದ್ದಾನೆ. ನೀರು ತಗೊಂಡು ಬಂದಿದ್ದಾನೆ. ಪಾಂಡುರಂಗಂಗೆ ಅನಿಸುತ್ತೆ, ಇವನು ಇವಾಗಲೇ ಪರೀಕ್ಷೆ ಮಾಡ್ಬೇಕು ನಾನು ಅಂತ. ಇವನು ಬಂದಿದ್ದಾನಲ್ಲ ಇಲ್ಲಿ, ಈಗಲೇ ನನ್ನ ಹತ್ರ ಬರಲಿಲ್ಲ ಇವನು, ನಾನು ಇವಾಗಲೇ ಪರೀಕ್ಷೆ ಮಾಡಬೇಕು ಅಂತ. ಆವಾಗ ಅವನು ಪಾಂಡುರಂಗ ನಾಯಿಯ ರೂಪದಲ್ಲಿ ಬರ್ತಾನೆ. ನಾಯಿಯ ರೂಪದಲ್ಲಿ ಬಂದು ಇವನೂ ಬರ್ತಾನೆ ಬುತ್ತಿಯ ಹತ್ರಕ್ಕೆ. ನಾಮದೇವ ಪಾಂಡುರಂಗ ನಾಯಿಯ ರೂಪದಲ್ಲಿ ಬಂದು 2 ಕಡುಬುಗಳನ್ನು ಬಾಯಲ್ಲಿ ಕಚ್ಚಿ ಓಡೋಗ್ತಾನೆ, ಹೋಗ್ಬಿಡ್ತಾನೆ. ಆವಾಗ ನಾಮದೇವ ಏನು ಹೇಳ್ತಾನೆ, ಅಯ್ಯೋ ಪಾಂಡುರಂಗ, ಬರೇ ಕಡುಬು ತಿನ್ಬಾರ್ದು ಕಣೋ, ತುಪ್ಪದ ಬಟ್ಲಿದೆ, ತುಪ್ಪ ಹಚ್ಚಿ ಕಡುಬುಗಳನ್ನು ತಿನ್ಬೇಕು, ತಡಿ ತುಪ್ಪ ತಗೊಂಬರ್ತೀನಿ, ನೀನು ಯಾಕೆ ಹಂಗೆ ಓಡ್ತಾ ಇದೀಯಾ ಪಾಂಡುರಂಗ, ಓಡಬೇಡ ಕಣೋ, ಓಡಬೇಡ ಅಂತ ಇವನು ಕೂಡ ಅವನ ಹಿಂದೆ ಓಡ್ತಾನಂತೆ, ಪಾಂಡುರಂಗನ ಹಿಂದೆ ಓಡ್ದ. ಅಂದರೆ ಇಲ್ಲಿ ಏನನ್ನ ನಾವು ತಿಳ್ಕೋಬೇಕು ಅಂದರೆ, ದೇವರಲ್ಲಿ ಬರೀ ದೇವರನ್ನೇ ತೋರಿಸ್ತಾನಂತೆ. ಆದರೆ ಸದ್ಗುರುಗಳು ಸಕಲ ಪ್ರಾಣಿ ಮಾತ್ರರಲ್ಲಿ ದೇವರನ್ನ ತೋರಿಸುವ ಒಂದು ಜ್ಞಾನವನ್ನ ಸದ್ಗುರುಗಳು ಕೊಡ್ತಾರೆ ಅಂತ, ಇದು ಬಹಳಷ್ಟು ಮಟ್ಟಿಗೆ ನಾವು ತಿಳ್ಕೊಳ್ಬೇಕಾದಂಥ ವಿಷಯ. ಇದು ಆತ್ಮನಿವೇದನ ಅಂತ ಕೂಡ ಹೇಳಬಹುದು. ಇಂಥ ಒಂದು ಜ್ಞಾನವನ್ನು ಇಲ್ಲಿ ನಮಗೆ ಕೊಟ್ಟಂಥ ಸಮರ್ಥ ರಾಮದಾಸರು ಬಹಳಷ್ಟು ಮಹಾಮಾನವರು ಅಂತ ಕೂಡ ಹೇಳ್ತಾರೆ. ಅವರು ನಮ್ಮನ್ನೂ ಒಂದು ಪರಮಾನಂದ ರಸಸ್ವಾದದಲ್ಲಿ ಅವರು ನಮ್ಮನ್ನು ಇಡ್ತಾರೆ. ಬಹಳಷ್ಟು ವಿಷಯಗಳನ್ನು ಅವರು ಬಹಳಷ್ಟು ಒಂದು ಅತ್ಯುತ್ತಮ ರೀತಿಯಲ್ಲಿ ಹೇಳಿದ್ದಾರೆ. ಯಾವುದಾದ್ರೂ ಆಗ್ಬೋದು, ಯಾವ ಒಂದು ಜ್ಞಾನವಾದರೂ ಆಗ್ಬೋದು, ಯಾವ ಒಂದು ಭಕ್ತಿನಾದರೂ ಆಗ್ಬೋದು, ಯಾವುದಾದ್ರೂ ಆಗ್ಬೋದು, ಅಷ್ಟು ಚೆನ್ನಾಗಿ ಅವರು ಇದರಲ್ಲಿ ಒಂದು ಅತ್ಯುತ್ತಮ ರೀತಿಯಲ್ಲಿ ಬರೆದಿದ್ದಾರೆ ಅಂತ ಹೇಳ್ಬೋದು. ಇವೆಲ್ಲನೂ ನಾವು ತಿಳ್ಕೊಂಡಾಗ, ಇವನ್ನೆಲ್ಲ ನಾವು ಕೇಳಿದಾಗ, ಇವನ್ನೆಲ್ಲ ನಾವು ಓದಿದಾಗ, ಅರ್ಥ ಮಾಡ್ಕೊಂಡಾಗ ನಮ್ಮ ಮನಸ್ಸು ಕೂಡ ಆ ಒಂದು ಭಗವಂತನ ಅಧಿಷ್ಠಾನಕ್ಕೆ ಹೋಗ್ದಲೆ ಖಂಡಿತ ಇರಲ್ಲ. ಭಗವಂತನ ಸನ್ನಿಧಾನದಲ್ಲಿ ನಮ್ಮ ಮನಸ್ಸು ಇರುತ್ತೆ. ನಾವು ಕೂಡ ಯಾವುದ್ರ ಮೂಲಕವಾಗಿ ಆದರೂ ಆಯಿತು, ಮಾನಸ ಪೂಜೆಯೋ, ಭಗವಂತನ ನಾವು ಅಂತರಂಗದಲ್ಲಿ ಹೋಗಿ ಅವನನ್ನು ಸೇವಿಸುವುದೋ, ದಾಸ್ಯ ಭಕ್ತಿಯೋ, ಶ್ರವಣ ಭಕ್ತಿಯೋ, ಸಖ್ಯ ಭಕ್ತಿಯೋ ಯಾವುದಾದ್ರೂ ಆಗಲಿ, ಅವನ ಅನುಸಂಧಾನ ತುಂಬ ಮುಖ್ಯ. ಅವನ ಅನುಸಂಧಾನವನ್ನು ನಾವು ಇಟ್ಟು ಅವನ ಸ್ಮರಣೆ ಮಾಡ್ತಾ ಮಾಡ್ತಾ ಜೀವಿತಾವಧಿಯನ್ನು ಕಳೆಯೋದ್ರಲ್ಲೇ ಬಹಳಷ್ಟು ಆನಂದ ಇದೆ. ಮತ್ತು ಸ್ವಾನಂದ ಅದರಲ್ಲಿ ಸಿಕ್ಕುತ್ತೆ, ಅವನ ಸ್ಫುರಣೆಯನ್ನು ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಾ
ಎಲ್ಲರೂ ನಾವು ಆ ಮಂಗಲಮಯ ಪರಮಾತ್ಮನನ್ನ ನಮಿಸೋಣ. ಇಂಥ ಒಂದು ದಾಸಬೋಧವನ್ನು ಕೊಟ್ಟಂಥ ಸಮರ್ಥ ರಾಮದಾಸರ ಪಾದ ಪದ್ಮಗಳಲ್ಲಿ ನಾನು ಮತ್ತೊಮ್ಮೆ ಭಕ್ತಿಯಿಂದ ನಮಸ್ಕರಿಸಬೇಕು. ಮತ್ತು ಸಮರ್ಥ ರಾಮದಾಸ ಸ್ವರೂಪವೇದ ನಮ್ಮ ಅಪ್ಪ ಅವರನ್ನು ಕೂಡ ಭಕ್ತಿಪೂರ್ವಕವಾಗಿ ನಾನು ನಮಸ್ಕರಿಸಿ, ಎಲ್ಲ ಗುರುಭಕ್ತರು ಇಷ್ಟೊತ್ತಿಂದ ಪಾಪ ಕೇಳಿದ್ದೀರಿ, ಅವ್ರಿಗೆಲ್ಲರಿಗೂ ಕೂಡ ನಾನು ನಿಮ್ಮ ಪಾದಗಳಿಗೆ ನನ್ನ ಒಂದು ಭಕ್ತಿಯು ಸಲ್ಲಲಿ, ನನ್ನ ವಂದನೆಯು ಸಲ್ಲಲಿ ಅಂತ ಕೇಳ್ಕೊಳ್ತಾ ನಾನು ಇವತ್ತಿನ ಒಂದು ಈ ವಾಂಗ್ಮಯವನ್ನು ಮುಗಿಸ್ತಾ ಇದ್ದೇನೆ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಶ್ರೀರಾಮ ಸಮರ್ಥ. ಜೈ ಜೈ ರಘುವೀರ ಸಮರ್ಥ. ಜೈ ಶಂಕರಲಿಂಗ. ಚೆನ್ನಾಗಿತ್ತು ಮ್ಯಾಮ್. ನಮಸ್ಕಾರ. ಇವತ್ತು ಬಹಳ ಚೆನ್ನಾಗಿತ್ತು ಚಿಕ್ಕಮ್ಮ. ಬಹಳನೇ ನನಗೂ ಸಹ ಹೌನಪ್ಪ, ಎಲ್ಲರಿಗೂ ಧನ್ಯವಾದಗಳು. ತುಂಬಾ ವಿಷಯಗಳು ಕವರ್ ಮಾಡಿದ್ರಿ. ಬಹಳನೇ ಚೆನ್ನಾಗಿತ್ತು ಶಂಕರಾಚಾರ್ಯ ಹೇಳಿದ್ದು. ಆಮೇಲೆ ನೀವು ವಂದನಾ ಭಕ್ತಿ ಹೇಳ್ಬೇಕಾದ್ರೆ ನನಗೆ ಕಣ್ಮುಂದೆ ಬಂದಿತ್ತು. ನಾನು ಓದ್ದಾಗ ಈ ಮಹಾಭಾರತದಲ್ಲಿ ದ್ರೌಪದಿನ ಕೃಷ್ಣ ಭೀಷ್ಮಾಚಾರ್ಯ ಹತ್ರ ನಮಸ್ಕಾರ ಮಾಡಕ್ಕೆ ಕಳಿಸ್ತಾನಲ್ಲ,
ಆ ಒಂದು ಪ್ರಸಂಗನೂ ಸಹ ನೆನಪಾಯ್ತು. ಹಾ, ಹೌದು ಹೌದು, ಅದು ಒಂದಿದೆ. ಆ ಹಿರಿಯರಿಗೆ ನಮಸ್ಕಾರ ಅಂದಾಗ ಭೀಷ್ಮಾಚಾರ್ಯನೇ ಅವ್ರನ್ನ ಕಳಿಸ್ತಾನೆ, ಅವನ ಆಶೀರ್ವಾದದ ಫಲ ಅವಳನ್ನ ಕಾಪಾಡುತ್ತೆ, ಸೌಮಂಗಲಿತನ. ಅದೆಲ್ಲ ನನಗೆ ನೆನಪಾಯ್ತು. ಅದಕ್ಕೆ ಅದನ್ನ ಒಂಚೂರು ಶೇರ್ ಮಾಡ್ಕೊಂಡೆ. ತುಂಬಾನೇ ಚೆನ್ನಾಗಿತ್ತು, ಬಹಳ ಹಿಡಿಸ್ತು. ಮುಂದಿನ ದಿನಗಳಲ್ಲೂ ಮತ್ತೊಂದಿಷ್ಟು ಕವರ್ ಮಾಡಿ ನಿಲ್ಲಿಸ್ಬೇಡಿ, ಆದಷ್ಟು ನಿಲ್ಲಿಸ್ಬೇಡಿ ಅಂತ ಕೇಳ್ಕೊತೀನಿ. ಆಯ್ತು. ಧನ್ಯವಾದಗಳು. ನಮಸ್ಕಾರ. ಜೈ ಶಂಕರಲಿಂಗ. ಜೈ ಜೈ ಶಂಕರಲಿಂಗ. ಶಂಕರ.